Good morning. Today I am continuing the same 2 mark questions from the exam papers, that is from 2014 to 2020. So yesterday I was telling about last question was question number 40, state Kirchhoff's law of electrical network. Kirchhoff's law of electrical network, KCL ಅಂತ ಬರೀತಾರೆ. KCL ಅಂತ ಹೇಳ್ತಾರೆ. KCL ಏನು ಹೇಳ್ತಾರೆ? ಸಪೋಸ್ ಒಂದು ನೋಡ್ ಅಂತ ತಿಳ್ಕೊಳ್ಳಿ. ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಲ್ಲಿ ನೋಡ್ ಅನ್ನೋ ಒಂದು ಪಾಯಿಂಟ್ ಇದೆ. ನೋಡ್ ಅಂದ್ರೆ ಜಂಕ್ಷನ್. ಆ ಪಾಯಿಂಟ್ ಅಲ್ಲಿ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಕಂಡಕ್ಟರ್ಸ್ ಗಳು ಏನಾದರೂ ಮೀಟ್ ಆಗ್ತಾ ಇದ್ರೆ ಆ ಪಾಯಿಂಟ್ ಅಲ್ಲಿ ಕರೆಂಟ್ ಏನಾಗುತ್ತೆ? ಝೀರೋ ಆಗುತ್ತೆ. ಸೊ ದಿಸ್ ಈಸ್ ದ ನೋಡ್. ಸಪೋಸ್ ದಿಸ್ ಈಸ್ ದ ನೋಡ್. ಹಿಯರ್ ದಿಸ್ ಈಸ್ ಒನ್ ಕಂಡಕ್ಟರ್. ಕಂಡಕ್ಟರ್ ವೈರ್ ರೆಸಿಸ್ಟೆನ್ಸ್ ಇರೋದಿಲ್ಲ. ಇದು ರೆಸಿಸ್ಟೆನ್ಸ್ R1. ಇದರಲ್ಲಿರುವಂತ ಈ ವೈರ್ ನಲ್ಲಿರುವಂತ ಕರೆಂಟ್ ಆ ಪಾಯಿಂಟ್ ಕಡೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ನೋಡ್ ಕಡೆ ಹೋಗ್ತಾ ಇದೆ. I1 ಇದು ಎರಡನೇ ವೈರ್, ಇದರ ರೆಸಿಸ್ಟೆನ್ಸ್ R2. ಇದರಲ್ಲಿರುವಂತ ಕರೆಂಟ್ ದೂರ ಹೋಗ್ತಾ ಇದೆ I2. ಸಿ ನೀವು ಏನಾದ್ರು ತಗೋಬಹುದು ಡಯಾಗ್ರಾಮ್, ಹಿಂಗೇ ತಗೋಬೇಕಂತಲ್ಲ. ನೀವು ಹೆಂಗಾದ್ರೂ ತಗೊಳ್ರಿ, ಆರೋ ಮಾರ್ಕ್ ನೀವೇ ಹಾಕ್ರಿ. ಯಾವುದು ನೋಡ್ ಕಡೆ ಬರ್ತದೆ ಪಾಸಿಟಿವ್ ತಗೊಳ್ರಿ, ಯಾವುದು ನೋಡ್ ಇಂದ ದೂರ ಹೋಗುತ್ತೆ ಅದನ್ನ ನೆಗೆಟಿವ್ ತಗೊಳ್ರಿ ಅಷ್ಟೇ ಲಾಸ್ಟ್ ಬರೆಯುವಾಗ. ಸೊ ಇಲ್ಲಿ ಇನ್ನೊಂದು ತಗೊಳ್ಳೋಣ. ದಿಸ್ ಇಸ್ ಅನದರ್ ಕಂಡಕ್ಟರ್ R3. ಇಲ್ಲಿ ಏನಾಗಿದೆ? ಇಲ್ಲಿ ಸಿ ಇದು I3 ಈ ಕಡೆ ಹೋಗ್ತಾ ಇದೆ. ಈ ತರ ಇದೆ ಅಂತ ತಗೊಳ್ಳಿ. ಒಂದು ಇದು ಎಲೆಕ್ಟ್ರಿಕಲ್ ನೆಟ್ವರ್ಕ್ ಕಂಪ್ಲೀಟ್ ಈ ತರ ಇರೋದನ್ನ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂತ ಕರೀತೀವಿ. ದಿಸ್ ಇಸ್ I3 ರೈಟ್. ಸೊ ಅಟ್ ನೋಡ್ ಈಗ ಏನ್ ಬರೀಬಹುದು ಗೊತ್ತಾ? ಅಟ್ ನೋಡ್ ಈ ಪಾಯಿಂಟ್ ಅಲ್ಲಿ I1 is coming towards the node, so take with positive sign. Positive ತಗೋ, ತಗೊಳ್ಳೋದು ಪಾಸಿಟಿವ್ ಅಂತ ಅಂಡರ್ಸ್ಟುಡ್. I2 ದೂರ ಹೋಗ್ತಾ ಇದೆ, I2 I3 ಬರ್ತಾ ಇದೆ, I3. so equal to 0. So ಏನ್ ಬರೀತಾರೆ ಇದು? at a node the algebraic sum of current is always equal to 0. this is KCL ಪ್ರಕಾರ ಏನರ್ಥ ಇಲ್ಲದ್ರೆ ಈ ಪಾಯಿಂಟ್ ಅಲ್ಲಿ the total value of all the currents, ಈ ಪಾಯಿಂಟ್ ಅಲ್ಲಿ ನೀವು ಪ್ಲಸ್ ಮಾಡಿದಿರಲಿ ಮೈನಸ್ ಮಾಡಿದಿರಲಿ ಕರೆಂಟ್ ಬರ್ತಾ ಇದ್ರೆ ಪ್ಲಸ್ ಮಾಡಬಹುದು, ಹೋಗ್ತಾ ಇದ್ರೆ ಮೈನಸ್ ಮಾಡಬಹುದು, ಆ ಟೋಟಲ್ ವ್ಯಾಲ್ಯೂ 0 ಇರುತ್ತಂತ ಈ ಪಾಯಿಂಟ್ ಅಲ್ಲಿ, ಇದು ನೋಡ್ ಅನ್ನುವಂತ ಪಾಯಿಂಟ್ ಅಲ್ಲಿ. ಸೊ ಇದು ಏನು ಹೇಳುತ್ತೆ? ಇದು ಇಟ್ ಟೆಲ್ಸ್ ಅಬೌಟ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಇದರ ಸಿಗ್ನಿಫಿಕೆನ್ಸ್ ಏನು? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ KCL? ಇಟ್ ಟೆಲ್ಸ್ ಅಬೌಟ್ ಕನ್ಸರ್ವೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಚಾರ್ಜ್ಗಳು ಏನಂದ್ರೆ ಇಲ್ಲಿ ನೋಡಿ ಸರ್, ಹೆಂಗ್ ಹೇಳಿ ಇದು ಮೀನಿಂಗ್ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ನೋಡಿ I1 plus I3 equal to I2 ಅಂತ ಇದು ಇದ್ರ ಪ್ರಕಾರ, ಮೇನ್ ಈಕ್ವೇಷನ್ ಪ್ರಕಾರ I1 plus I3 equal to I2 ಅಂತ. ಅಂದ್ರೆ I1 I3 ಎರಡೂ ಕರೆಂಟ್ ಸೇರಿ I2 ಈಕ್ವಲ್ ಆಗ್ತಾ ಇದಾವಂತ. ಸೊ ಇಲ್ಲಿ ಎಷ್ಟು ಕರೆಂಟ್ ಆ ಕಡೆ ಬರ್ತಾ ಇತ್ತು ಅಷ್ಟೇ ಕರೆಂಟ್ ಹೋಗ್ತಾ ಇದೆ ಅಂತ ಅರ್ಥ. ಮೈನಸ್ ಅಂದ್ರೆ ಹೋಗ್ತಾ ಇದೆ ಕರೆಂಟ್. ಸೊ ಬರ್ತಾ ಇರುವಂತ ಕರೆಂಟ್ ಈಕ್ವಲ್ ಟು ಹೋಗ್ತಾ ಇರುವಂತ ಕರೆಂಟ್ ಅಂತ ಬರ್ತದೆ. The total value of currents which are coming towards the node is exactly equal to the total value of currents which are leaving the node. So thereby it conserves electric charge. Electric charge same ಉಳಿಯುತ್ತೆ ಅಂತ ಹೇಳ್ತಿದ್ವಿ ಲಾ, right? Next one, write expression for magnetic potential energy of a magnetic dipole kept in uniform magnetic field. Next question is question number 41. Write expression for magnetic potential energy. Magnetic potential energy ಅಂದ್ರೆ magnetic potential energy of a dipole. Magnetic potential energy of a dipole. A magnetic dipole is this is equal to U equal to minus mb sin theta. U equal to minus mb sin theta. This is the expression for magnetic potential energy. So where m is magnetic dipole moment. ಇದು m ಅನ್ನು ಕ್ಯಾಪಿಟಲ್ ಸ್ಮಾಲ್ m ಬರಿಬೇಕು. m ಅಂದ್ರೆ ಏನು? magnetic dipole moment. m ಅಂದ್ರೆ ಏನಂತ ಹೇಳಿದ್ವಿ ನಾವು? magnetic. ಅಲ್ಲಿ ನೀವು p ಎಲೆಕ್ಟ್ರೋಸ್ಟಾಟಿಕ್ಸ್ ನಲ್ಲಿ P equal to Q into 2L ಅಂತ ಯೂಸ್ ಮಾಡಿರ್ತೀರಲ್ಲ, ಇಲ್ಲಿ M equal to NIA ಅಂತ ಬರುತ್ತೆ, ಕರೆಂಟ್ ಇಂಟು ಏರಿಯಾ. ನಂಬರ್ ಆಫ್ ಟರ್ನ್ಸ್ N, ಈ M equal to ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ M equal to N into I into A ಅಂತ ಬರುತ್ತೆ. ಸೊ N ಅಂದ್ರೆ ನಂಬರ್ ಆಫ್ ಟರ್ನ್ಸ್, I ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್, A ಅಂದ್ರೆ ಏರಿಯಾ. ಸೊ M is magnetic dipole moment, V is magnetic field.
B is the magnetic field, and theta is the angle between this is the angle between M and B. This is the angle between M and B. Theta is the angle. Yes, magnetic potential energy of a magnetic dipole ಅಂದ್ರೆ ಏನು ಬರಿಬೇಕು? ಆನ್ಸರ್ ಏನು ಬರಿಬೇಕು? U equals to minus mb sin theta. U equals to minus mb sin theta. Question number 42. Give two applications of X-rays. X-rays ದು ಎರಡು ಉಪಯೋಗಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. Uses of X-rays. So ಕಾಮನ್ ಆಗಿರೋ ಬದಲು ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸೋದು. ಯಾವುದೇ ಪ್ರಾಬ್ಲಮ್ ಫ್ರಾಕ್ಚರ್ ಆದ್ರೆ ಏನು ಮಾಡ್ತೀವಿ ನಾವು, ಎಲ್ಲಿಯಾದ್ರೂ ಬಿದ್ದರೆ ಅಥವಾ ಏನಾದರೂ ಆದ್ರೆ ಏನು ಮಾಡ್ತೀವಿ, ಫಸ್ಟ್ ವಿ ಗೋ ಫಾರ್ ಸ್ಕ್ಯಾನಿಂಗ್. ಫಸ್ಟ್ ಯೂಸ್ ಇಸ್ ಸ್ಕ್ಯಾನಿಂಗ್ ಆಫ್ ಬಾಡಿ ಪಾರ್ಟ್ಸ್. ಎಕ್ಸ್ರೇ ಯೂಸ್ ಮಾಡ್ತಾರೆ. ಎಕ್ಸ್ರೇ ಸ್ಕ್ಯಾನಿಂಗ್ ಅಂತ ಕರೀತಾರೆ ನೋಡ್ರಿ. ಎಕ್ಸ್ರೇಸ್ ಆರ್ ಯೂಸ್ಡ್ ಫಾರ್ ಸ್ಕ್ಯಾನಿಂಗ್ ಆಫ್ ಬಾಡಿ ಪಾರ್ಟ್ಸ್. ಸೆಕೆಂಡ್ ಒನ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಎಕ್ಸ್ರೇಸ್ ಆರ್ ಯೂಸ್ಡ್ ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಎಲ್ಲಿ ಯೂಸ್ ಮಾಡ್ತಾರಾ? ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ. ಟೂ ಯೂಸಸ್ ಅಂತ ಹೇಳಿರ. ಸೊ ವಾಟ್ ಆರ್ ದ ಟೂ ಯೂಸಸ್ ಆಫ್ ಎಕ್ಸ್ರೇಸ್? ಸ್ಕ್ಯಾನಿಂಗ್ ಆಫ್ ಬಾಡಿ ಪಾರ್ಟ್ಸ್, ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ. ರೈಟ್ ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸಸ್. ನ್ಯೂಕ್ಲಿಯರ್ ಫೋರ್ಸಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ರಿ ಅಂತ ಹೇಳಿದ್ರೆ, ನ್ಯೂಕ್ಲಿಯರ್ ಫೋರ್ಸಸ್ ಕ್ಯಾರೆಕ್ಟರಿಸ್ಟಿಕ್ಸ್. Yes, tell me what are the two characteristics of nuclear forces? First one is strongest force in nature. Nuclear forces, you know, strongest. These are the strongest forces in nature. Strongest forces in nature. This is the first property. Second property in now what we can write? They are short range forces. Next, charge ಮೇಲೆ ಡಿಪೆಂಡೆಂಟ್ ಇಂಡಿಪೆಂಡೆಂಟ್? ಇಂಡಿಪೆಂಡೆಂಟ್. ಚಾರ್ಜ್ ಮೇಲೆ ಡಿಪೆಂಡೆಂಟ್ ಇರೋದಲ್ಲ, ಚಾರ್ಜ್ ಇಂಡಿಪೆಂಡೆಂಟ್. Charge independent forces, saturated forces, spin dependent forces, non-central forces. ಈ ತರ ಅಥವಾ they do not obey universe square law. These forces do not obey universe square law. So write any two ಅಂತ ಹೇಳಿದ್ರೆ 3 ಇಂದ ನೆನಪಿಟ್ಟರೆ easy. They are nuclear forces are strongest forces in nature. Nuclear forces are short range forces. Nuclear forces are charge independent forces. ಚಾರ್ಜ್ ಮೇಲೆ ಅವು ಡಿಪೆಂಡೆಂಟ್ ಇಲ್ಲ. ಅಂದ್ರೆ ಅರ್ಥ ಏನು? ಪ್ರೋಟಾನ್ ನಡುವೆ ಎಷ್ಟು ನ್ಯೂಕ್ಲಿಯರ್ ಫೋರ್ಸ್ ಇರ್ತದ ಅಷ್ಟೇ ನ್ಯೂಟ್ರಾನ್ ನಡುವೆ ಇರ್ತದ. ಅಷ್ಟೇ ಫೋರ್ಸ್ ಪ್ರೋಟಾನ್ ನಡುವೆ ಇರ್ತದ, ಪ್ರೋಟಾನ್ ನಡುವೆ ಇರ್ತದ. ನೋಡ್ರಿ, ನ್ಯೂಟ್ರಾನ್ ಅಂದ್ರೆ ಚಾರ್ಜೇ ಇಲ್ಲ. ಪ್ರೋಟಾನ್ ಅಂದ್ರೆ ಓನ್ಲಿ ಪಾಸಿಟಿವ್ ಚಾರ್ಜ್. ಈ ಪ್ರೋಟಾನ್ ಅಂದ್ರೆ ಜಸ್ಟ್ ಸ್ಮಾಲ್ ಅಮೌಂಟ್ ಆಫ್ ಪಾಸಿಟಿವ್ ಚಾರ್ಜ್. ನ್ಯೂಟ್ರಾನಿಕ್ ಚಾರ್ಜ್ ಇರಲ್ಲ. ಎಲ್ಲಾ ಕಡೆ ಬೇರೆ ಅಂದ್ರೆ ನ್ಯೂಟ್ರಾನ್ ನಡುವೆ ಎಷ್ಟು ಫೋರ್ಸ್ ಅದ, ಚಾರ್ಜ್ ಇಲ್ಲದೆ ಇರಲಿ ಎಷ್ಟು ಫೋರ್ಸ್ ಇದೆ. ಪ್ರೋಟಾನ್ ಚಾರ್ಜ್ ಇರೋ ಕಡೆ ಕೂಡ ಅಷ್ಟೇ ಫೋರ್ಸ್ ಇದೆ. ಸೊ ಅದನ್ನ ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸಸ್ ಅಂತ ಕರಿತೀವಿ. ಸೊ ನಾವು ರಿಪ್ರೆಸೆಂಟ್ ಗ್ರಾಫಿಕಲಿ ದ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಅಬ್ಸಲ್ಯೂಟ್ ಟೆಂಪರೇಚರ್ ಆಫ್ ಕಾಪರ್ ಅಂಡ್ ನೈಕ್ರೋಮ್. ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಟೆಂಪರೇಚರ್ ಕಾಪರ್ ಅಂಡ್ ನೈಕ್ರೋಮ್. ಇಲ್ಲಿ ನೋಡಿ, ಕಾಪರ್ ಅಂಡ್ ನೈಕ್ರೋಮ್ ಏನಂತ ಹೇಳಿದ್ರೆ ಇವರು ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಟೆಂಪರೇಚರ್. ಸೊ ಕಾಪರ್ ಅಂದ್ರೆ ಏನು? ಕಂಡಕ್ಟರ್, ಸೆಮಿ ಕಂಡಕ್ಟರ್, ಇನ್ಸುಲೇಟರ್. ಕಂಡಕ್ಟರ್ ಯಾವ್ದು ಬರ್ತದ? ರೆಸಿಸ್ಟಿವಿಟಿ ವರ್ಸಸ್ ಟೆಂಪರೇಚರ್ ಗ್ರಾಫ್. ದಿಸ್ ಈಸ್ ರೆಸಿಸ್ಟಿವಿಟಿ, ದಿಸ್ ಈಸ್ ಟೆಂಪರೇಚರ್. This is the graph of resistivity versus temperature in case of copper. In case of nichrome, this is rho, resistivity rho. This is temperature T, resistivity rho and temperature T, and this is the variation. This is how we get rho versus T graph in case of nichrome. For nichrome here resistivity with temperature is given by this type of graph. For conductors, this is for alloys. Nichrome is an alloy. Nichrome andre no alloy anta barutte. Alloys.
ಮೆನ್ಷನ್ 47 ಅವರ ರಿಮೈನಿಂಗ್ ಕ್ವೆಶ್ಚನ್ಸ್ ಏನದಾವ ಅವು ಈ ವರ್ಷ ರೆಡ್ಯೂಸ್ಡ್ ಅದಾವ ಸರ್. ಅಂದ್ರೆ ಏನಂತ ಈ ವರ್ಷ ರಿಮೂವ್ ಮಾಡಿದಂತ ಸಿಲೆಬಸ್ ನಲ್ಲಿ ಅದಾವ. ಇಲ್ಲಿ ಕ್ವೆಶ್ಚನ್ ನಂಬರ್ ವೇರಿ ಆಗ್ತಾ ಇದೆ ಅಂದ್ರೆ ಅರ್ಥ ಏನು, 44 ಬರಲಿ 47 ಯಾಕೆ ಬರೀತಾ ಇದ್ದೀನಿ ನಾನು, 45 46 ಈ ಬುಕ್ ನಲ್ಲಿ ಏನದಾವ ಸ್ವಲ್ಪ ರೆಡ್ಯೂಸ್ಡ್ ಅದಾವ, ಇಲ್ಲ ಅದು ಎಲಿಮಿನೇಟೆಡ್ ಕ್ವೆಶ್ಚನ್ಸ್ ಅದಾವ. So today I will bring the xerox of these questions. You can see and refer. Question number 47, mention any two factors on which the self-inductance of a coil depends. Self-inductance of a coil depends. L ಅನ್ನೋದು ಯಾವ ಮೇಲೆ ಡಿಪೆಂಡೆಂಟ್ ಇದೆ ಅಂತ ಕೇಳಿದ್ರೆ self-inductance. Self-inductance of a coil ಯಾವ್ದ್ರ ಮೇಲೆ ಡಿಪೆಂಡ್ ಇದೆ ಅಂತ ಕೇಳಿದ್ರೆ ಎಸ್ ಹೇಳಿ ನೋಡೋಣ. ಒಂದು ಫಾರ್ಮುಲಾ ಹೇಳಿ ನನಗೆ. ಡಿಪೆಂಡ್ಸ್ ಆನ್ ಫಾರ್ಮುಲಾ ಹೇಳಿ. L equal to mu naught mu r n equal L equal to ಏನು ಒಂದು ಫಾರ್ಮುಲಾ ಏನು ಬಂದ್ರೆ ನಮಗೆ ಒಂದು ಫಾರ್ಮುಲಾ ಏನದ L equal to mu naught mu r n square a l ಅಂತ ಬರುತ್ತೆ. ಈ ಫಾರ್ಮುಲಾ ಇದೆ mu naught mu r n square a l. ಇದ್ರ ಪ್ರಕಾರ ಈ ಸೆಲ್ಫ್ ಇಂಡಕ್ಟೆನ್ಸ್ ಇದಂದ್ರೆ ಕಾನ್ಸ್ಟೆಂಟ್, ಇವೆರಡು ಕಾನ್ಸ್ಟೆಂಟ್. ಸೊ ನಾವು n ಅಂದ್ರೆ ನಂಬರ್ ಆಫ್ ಟರ್ನ್ಸ್, ಇದು ಡಿಪೆಂಡ್ಸ್ ಆನ್ ನಂಬರ್ ಆಫ್ ಟರ್ನ್ಸ್. n ಅಂದ್ರೆ ಏನು, ನಂಬರ್ ಆಫ್ ಟರ್ನ್ಸ್, ಅದರ ಸ್ಕ್ವೇರ್ ಗೆ ಡಿಪೆಂಡೆಂಟ್ ಇರುತ್ತೆ ನಂಬರ್ ಆಫ್ ಟರ್ನ್ಸ್ ಒಂದು. ನೆಕ್ಸ್ಟ್ a ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. L ಡಿಪೆಂಡ್ಸ್ ಆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇಲ್ಲಿ ನೋಡಿ n ಅಂದ್ರೆ ನಂಬರ್ ಆಫ್ ಟರ್ನ್ಸ್, a ಅಂದ್ರೆ ಏರಿಯಾ, L ಅಂದ್ರೆ ಲೆಂತ್, ಮತ್ತೆ ಇನ್ನೊಂದು ಯಾವ್ದ್ರ ಮೇಲೆ ಡಿಪೆಂಡ್ ಇರ್ತದ, ಲೆಂತ್ ಮೇಲೆ ಡಿಪೆಂಡ್. ಲೆಂತ್ ಆಫ್ ದ ಕಾಯಿಲ್, length of the coil. So self inductance of a coil is given by this formula. So when you dependence ಈ ಫಾರ್ಮುಲಾ ನೆನಪಿಟ್ರೆ ಇವು ಸರ್ ಇದ್ರ ಮೇಲೆ ಇದು ಕಾನ್ಸ್ಟೆಂಟ್ ಇದೆ, ಇದು ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್ ಕಾನ್ಸ್ಟೆಂಟ್, ಇದು ರಿಲೇಟಿವ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಇದು ಕಾನ್ಸ್ಟೆಂಟ್, ಇದು ರಿಲೇಟಿವ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ, ಇದು ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್ ಎರಡು ಕಾನ್ಸ್ಟೆಂಟ್. n ಅಂದ್ರೆ ನಂಬರ್ ಆಫ್ ಟರ್ನ್ಸ್, L n ಮೇಲೆ n ಡಿಪೆಂಡೆಂಟ್ ಅದ, ಸ್ಕ್ವೇರ್ ಆಫ್ ದ ನಂಬರ್ ಆಫ್ ಟರ್ನ್ಸ್ ಆ ತರ ಡಿಪೆಂಡೆಂಟ್ ಇದೆ. a ಅಂದ್ರೆ ಏರಿಯಾ, L ಅಂದ್ರೆ ಲೆಂತ್. ಸೊ ನೀವು n a L ಇವು ಮೂರು ಮೇಲೆ ಸೆಲ್ಫ್ ಇಂಡಕ್ಟೆನ್ಸ್ ಡಿಪೆಂಡೆಂಟ್ ಆಗಿರ್ತದೆ. ಪೌಸ್ ಮಾಡಿ. L ಡಿಪೆಂಡ್ಸ್ ಆನ್ ದೀಸ್ ತ್ರೀ ಫ್ಯಾಕ್ಟರ್ಸ್. ನೆಕ್ಸ್ಟ್ ಕ್ವೆಶ್ಚನ್ 48 question number 48. Give any two applications of ultraviolet radiation. Ultraviolet radiation ಅಂದ್ರೆ ಇರ್ತದೆ uses of UV rays. Uses of UV rays. UV rays ನ ಫಸ್ಟ್ ಒಂದು ಕಣ್ಣಿನ ಶಸ್ತ್ರಚಿಕಿತ್ಸೆಯಲ್ಲಿ ಯೂಸ್ ಮಾಡ್ತಾರೆ, ಲಸಿಕ್ ಐ ಸರ್ಜರಿಯಲ್ಲಿ ಯೂಸ್ ಮಾಡ್ತಾರೆ. ಈಗ ಲಸಿಕ್ ಅಂದ್ರೆ ಲೇಸರ್ ಅಸಿಸ್ಟೆಡ್ ಸಿತೂಯಿಕ್ ಕೆರಟೋಮೈಲಿಸಿಸ್ ಅಂತ ಬರ್ತದೆ. ಫಸ್ಟ್ ಒನ್ UV rays are used in LASIK eye surgery, LASIK eye surgery. LASIK eye surgery. LASIK ಅಂದ್ರೆ ಅರ್ಥ ಏನು ನೋಡಿ, ಇದರ ಎಕ್ಸ್ಪ್ಯಾನ್ಷನ್ ಏನದ, ಲೇಸರ್ ಅಸಿಸ್ಟೆಡ್ ನೆಕ್ಸ್ಟ್ ಎಸ್ ಅಂದ್ರೆ ಸಿತು ಅಂತ ಬರ್ತದೆ, ಸಿತು ರೈಟ್ ಸಿತು ಇನ್ ಅಲ್ಲಿ ಬುಕ್ನಲ್ಲಿ ಮೇನ್ ಮುಂದೆ ಇಮೇಜ್ ಅಂತ ಬರ್ತದೆ. ಸಿತು ಇನ್ ಕೆರಟೋಮೈಲಿಸಿಸ್. This is the one of the method used in eye surgery, and in that method UV rays are used. Second one common is water purifier ani use ಮಾಡ್ತಾರೆ. UV rays are used in purifying water ಅಥವಾ killing the germs of water, used in water purifier. UV rays are used in purification of water. Water purifier used in water purifiers. Used in water purifiers, right? Next question number 50. Calculate de Broglie wavelength. Question number 50 I am writing. Calculate de Broglie wavelength associated with an electron moving with a speed of 2 into 10 to the power of 5
ಸ್ಪೀಡ್ ಕೊಟ್ಟಾನ ಎಲೆಕ್ಟ್ರಾನ್ ಕಂಡಿಡಿ ಅಂತ ಹೇಳ ಸ್ಪೀಡ್ ಆಫ್ ಎಲೆಕ್ಟ್ರಾನ್ v equal to 2 into 10 to the power of 5 meter per second ಇದರ ಕೊಟ್ಟಾನ ಸೊ ಇಲ್ಲಿ ಡಿ ಬ್ರೋಗ್ಲಿ ವೇವ್ಲೆಂತ್ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಡಿ ಬ್ರೋಗ್ಲಿ ವೇವ್ಲೆಂತ್ lambda equal to question mark ಡಿ ಬ್ರೋಗ್ಲಿ ವೇವ್ಲೆಂತ್ ಆಫ್ ಎಲೆಕ್ಟ್ರಾನ್ lambda equal to question mark see here for de Broglie wavelength the formula ಏನು ಬರ್ತದ yes remember de Broglie wavelength formula ಈ ಎಲೆಕ್ಟ್ರಾನ್ ಗೆ ನೋಡಿ ಎಲೆಕ್ಟ್ರಾನ್ ಗೆ de Broglie wave ಒಂದು ಎಲೆಕ್ಟ್ರಾನ್ ಇಷ್ಟು ಸ್ಪೀಡ್ ಇಂದ ಮೂವ್ ಆಗ್ತಾ ಇದೆ ಈ ಸ್ಪೀಡ್ ಇಂದ ಅದಕ್ಕೆ ನೀವು de Broglie wavelength ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿರಾ so de Broglie wavelength lambda equals to h by mv so h is what Planck's constant take this value Planck's constant value ಏನು ಬರ್ತದ 6.625 into 10 to the power of minus 34 divided by mass means the electron ತಗೋಬೇಕು electron mass 9.1 into 10 to the power of minus 31 into velocity is 2 into 10 to the power of 5 so this is 6.625 into 10 to the power of minus 34 divided by 2 into 9.1 2 into 1 2 9s are 18 so in our decimal point last in the ಕೊಡಬೇಕು actually 18.2 ಅಂತ 18.2 into 10 to the power of minus 31 plus 5 10 to the power of minus 31 plus 5 ಅಂತ ಹೇಳಿದ್ರು so ಇಲ್ಲಿ ಏನಾಗುತ್ತೆ ಇಲ್ಲಿ ನೋಡಿ lambda equals to 6.625 into 10 to the power of minus 34 ಇದು ಮೇಲೆ ಬಂದ್ರೆ plus 31 minus 35 minus 5 divided by 18.2 so yes what answer you are getting for this one for this calculation just check whether you are getting to 3.636 6.625 divided by 18.2 into 10 to the power of see minus 34 plus 31 ಎಷ್ಟು ಉಳಿದಿಲ್ಲಿ plus 3 minus 3 ಉಳಿತು minus 3 minus 5 minus 3 ಇಲ್ಲಿ ಉಳಿದಿದ್ದು minus 5 minus 8 ಬಂತು minus 8 so lambda equals to ಏನು ಬಂತು ನೋಡ್ರಿ 6.625 by 18.2 ಮಾಡಿ 6.625 by 18.2 0.3640 into 10 to the power of minus 8 meter this is the answer lambda equals ಎಷ್ಟು ಬಂತು ಡಿ ಬ್ರೋಗ್ಲಿ ವೇವ್ಲೆಂತ್ ಏನು ಬಂತು 0.3640 into 10 to the power of minus 8 meter right next one write any two advantages of LED over conventional bulbs so ಇಲ್ಲಿ advantages of LED over conventional bulbs ಅಂದ್ರೆ ಈ ಕಾಮನ್ ಬಲ್ಬ್ಸ್ ಮನೆಯಲ್ಲಿ ನಾವೇನು ಬೇರೆ ತರ LED ಬಲ್ಬ್ಸ್ ಬಿಟ್ಟು ಬೇರೆ ತರ ಯೂಸ್ ಮಾಡಿದ್ರೆ ಆ LED ಬಲ್ಬ್ಸ್ ಗಳ ಒಂದು ಉಪಯೋಗ ಇವಕ್ಕಿಂತ ಏನು ಜಾಸ್ತಿ ಇದೆ ಅಂತ ಮೆರಿಟ್ಸ್ ಏನು what are the merits of LED compared to other bulbs advantages of ಏನು ಕೇಳ್ತಾ ಇದ್ದಾನ advantages of LED compared to conventional bulbs conventional ಅಂದ್ರೆ ಕಾಮನ್ ಬಲ್ಬ್ಸ್ ಕಾಮನ್ ನಾವು ಮನೆಯಲ್ಲಿ ಕಾಮನ್ ಆಗಿ ಏನು ಯೂಸ್ ಮಾಡ್ತೀವಿ ಬೇರೆ LED ಬಿಟ್ಟು ಬೇರೆ ಬಲ್ಬ್ಸ್ conventional bulbs so ಇಲ್ಲಿ ಫಸ್ಟ್ ಯೂಸ್ ಏನದ ಈ ಇದರಿಂದ LED ಯೂಸ್ ಮಾಡೋದ್ರಿಂದ ಲೆಸ್ ಪವರ್ ಕನ್ಸ್ಯೂಮ್ ಆಗುತ್ತೆ ಕರೆಂಟ್ ಬಿಲ್ ಕಡಿಮೆ ಬರ್ತದೆ ಫಸ್ಟ್ ಕರೆಂಟ್ ಬಿಲ್ ಕಡಿಮೆ ಬರ್ತದೆ ಇನ್ನೊಂದು ಬಹಳ ದಿನದವರೆಗೂ ಅವು ಯೂಸ್ ಆಗ್ತವೆ ಲಾಂಗ್ ಲೈಫ್ ಯೂಸ್ ಮಾಡಬಹುದು LED ನ ಬಹಳ ಒಂದು ಮಿನಿಮಮ್ 5 ಇಯರ್ಸ್ ತನ ಏನಾಗಿ ಈ ತರ ಒಂದು 2-3 ಇಯರ್ಸ್ ಏನಾಗಲ್ಲ ಬಲ್ಬ್ಸ್ ಗೆ ಒಂದು ಲಾಂಗ್ ಲೈಫ್ ಮತ್ತೇನದ ಲೆಸ್ ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಕಲ್ ಪವರ್ ಕರೆಂಟ್ ಬಿಲ್ ಕಡಿಮೆ ಬರ್ತದೆ ಆಮೇಲೆ LED ಬಲ್ಬ್ಸ್ ರಜೆಡ್ನೆಸ್ ಇರ್ತವೆ ರಜೆಡ್ನೆಸ್ ಅಂದ್ರೆ ಕೆಳಗಡೆ ಬಿದ್ದರೂ ಉಳಿದೋಗಲ್ಲ ಕೆಳಗಡೆ ಬಿದ್ದರೂ ಹೋಗಲ್ಲ ಅಷ್ಟು ಜಲ್ದಿ ಹೋಗಲ್ಲ ಕೆಳಗಡೆ ಬಿದ್ದರೂ ಸಪೋಸ್ ಹೋಗಂಗಿಲ್ಲ ರಜೆಡ್ನೆಸ್ ಸ್ವಲ್ಪ ಇವು ಬೇರೆ ಬಲ್ಬ್ಸ್ ಗೆ ಕಂಪೇರ್ ಮಾಡಿದ್ರೆ ಸ್ಟ್ರಾಂಗ್ ಇರ್ತವೆ ನೆಕ್ಸ್ಟ್ ಏನದ ಈ ಬೇರೆ ಬಲ್ಬ್ ಈಗ ಆನ್ ಮಾಡಿದ ನಂತರ ಅವು ಹೀಟ್
ಹೀಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾವ. ಈ ಕಾಮನ್ ಬಲ್ಬ್ಸ್ ಏನಾದ್ರು ಸೂರ್ಯ ಬಲ್ಬ್ಸ್ ಅಂತ ಅವು ಕಾಮನ್ ಆಗಿ ಹೀಟ್ ಆಗೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತಾವೆ. ಇವು ಹಂಗಲ್ಲ, ಇಮಿಡಿಯೇಟ್ ನೀವು ಆನ್ ಮಾಡಿದ ತಕ್ಷಣನೇ ಅವು ಕೂಲ್ ಆಗಿದ್ದೇ ಮ್ಯಾಕ್ಸಿಮಮ್ ಎನರ್ಜಿನ ರಿಲೀಸ್ ಮಾಡ್ತವೆ ಅವು ಎಲ್ ಇ ಡಿ. ಸೊ ಏನ್ ಬರೀಬಹುದು ಅಡ್ವಾಂಟೇಜಸ್? ಫಸ್ಟ್ ಅಡ್ವಾಂಟೇಜ್ ಏನು? ಎಲ್ ಇ ಡಿ bulbs are long life. LED bulbs are having long life. They are having long life and consume very less electrical power. ಭಾಳ ಕಡಿಮೆ ಕರೆಂಟ್ ನ ಯೂಸ್ ಮಾಡ್ತಾವೆ. very less electrical power. This is the first advantage. Second advantage, LED bulbs are having ruggedness ಅಂದ್ರೆ ಅಷ್ಟು ಅಂದ್ರೆ ಸ್ಟ್ರಾಂಗ್ ಇರ್ತಾವ ಅಂತ ಅರ್ಥ. ಸ್ಟ್ರಾಂಗ್ ಇರ್ತಾವ. ಸೊ ಬೇರೆ ಬಲ್ಬ್ಸ್ ಕಂಪೇರ್ ಮಾಡಿದ್ರೆ they are having the ruggedness. RUGGEDNESS means ಏನಿದು? ಇದು they are of more stronger compared to other bulbs. So next, no time is required for heating up. No time is required for heating up. So ಇಲ್ಲಿ ಬಲ್ಬ್ಸ್ ಗಳು ಜಾಸ್ತಿ ಎನರ್ಜಿನ ರಿಲೀಸ್ ಮಾಡೋದಕ್ಕೆ ಯಾವುದೇ ಜಾಸ್ತಿ ಸಮಯ ಬೇಕಾಗಿದೆ. ಎಲ್ಇಡಿ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅವತ್ತು ಮ್ಯಾಕ್ಸಿಮಮ್ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಎನರ್ಜಿನ ಅವು ರಿಲೀಸ್ ಮಾಡ್ತಾರೆ ಯಾವುದೇ ಎಲ್ಇಡಿ ಬಲ್ಬ್ಸ್. ಸೊ ದೀಸ್ ಆರ್ ದ 3 ಅಡ್ವಾಂಟೇಜಸ್ ಆಫ್ ಎಲ್ಇಡಿ ಬಲ್ಬ್ಸ್ ಓವರ್ ಕಾಮನ್ ಬಲ್ಬ್ಸ್. ಕಾಮನ್ ಸೂರ್ಯ ಬಲ್ಬ್ ಬೇರೆ ಬಲ್ಬ್ಸ್ ಅದಾವ, ಅವಕ್ಕೆ ಕಂಪೇರ್ ಮಾಡಿದ್ರೆ ಎಲ್ಇಡಿ ಬಲ್ಬ್ಸ್ ಉಪಯೋಗ ಏನಂದ್ರೆ ಈ ಮೂರನ್ನ ನಾವು ಚೂಸ್ ಮಾಡಬಹುದು. Next question, write any two basic properties of charge antara. Question number 52, basic properties of charge. Yes, what are the basic properties of charge? ಇಲ್ಲಿ basic properties of charge. ಈ ಕ್ವೆಶ್ಚನ್ ನ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಜೊತೆ ಕನ್ಫ್ಯೂಷನ್ ಮಾಡ್ಕೊಂಡ್ರಿ ಬಹಳ ಟೈಮ್. ಇದು ಕಾಮನ್ ಕ್ವೆಶ್ಚನ್ ಇದೆ. ಚಾರ್ಜ್ ಗಳ ಒಂದು ಪ್ರಾಪರ್ಟೀಸ್ ಏನಂತ, ಚಾರ್ಜ್ ಗಳು ಏನಿರ್ತಾವ ಅಂತ ಅನ್ನೋದನ್ನ ನಾವು ಫಸ್ಟ್ ಪ್ರಾಪರ್ಟಿ ಏನಂತ ಹೇಳೋಣ. ನಾವು ಎರಡು ಸೇಮ್ ಚಾರ್ಜ್ ಇದ್ರೆ ರಿಪೆಲ್ ಆಗ್ತಾವ, ಎರಡು ಡಿಫರೆಂಟ್ ಚಾರ್ಜ್ ಇದ್ರೆ ಏನಾಗ್ತಾವ ಅಟ್ರಾಕ್ಟ್ ಆಗ್ತಾವ. ಸೊ ಫಸ್ಟ್ ಪ್ರಾಪರ್ಟಿ ಏನ್ ಬೇಕು? ಟೂ ಲೈಕ್ ಚಾರ್ಜಸ್ ಏನಾಗಬೇಕು? ಲೈಕ್ ಚಾರ್ಜಸ್, ಲೈಕ್ ಅಂತ ಅರ್ಥ ಇದೆ ಸೇಮ್. ಟೂ ಲೈಕ್ ಚಾರ್ಜಸ್ ರಿಪೆಲ್ and two unlike charges ಏನ್ ಮಾಡಬೇಕು? ಡಿಫರೆಂಟ್ ಚಾರ್ಜ್ ಪ್ಲಸ್ ಮೈನಸ್ ರಿಪೆಲ್ ಆಯಿತು, attract. This is the first basic property. Second, ಈ ಟೋಟಲ್ ಚಾರ್ಜ್ ಗಳನ್ನು ಹೆಂಗ್ ಕಂಡುಹಿಡಿಯಬೇಕು? ನಾವು ಒಂದು ಸಿಸ್ಟಮ್ ನಲ್ಲಿ ಇರುವಂತಹ ಟೋಟಲ್ ಚಾರ್ಜ್ ಗಳನ್ನ ಆಡ್ ಮಾಡೋದ್ರಿಂದ ಫೈಂಡ್ ಔಟ್ ಮಾಡಬಹುದು, ಕೂಡಿಸಬಹುದು. ಸೊ ಚಾರ್ಜಸ್ ಆರ್ additive in nature. So it means the total charges of a system is added just like the numbers. So they are having additive nature. And charges are additive in nature. Third one, charges are conservative in nature. ಕನ್ಸರ್ವೇಟಿವ್ ನೇಚರ್ ನ ಚಾರ್ಜಸ್ ಹೊಂದಿರ್ತವೆ. ಕನ್ಸರ್ವೇಟಿವ್ ನೇಚರ್ ಅಂದ್ರೆ ಅರ್ಥ ಏನದು? ಏನರ್ಥ ಇರ್ತದೆ ಕನ್ಸರ್ವೇಟಿವ್ ಅಂದ್ರೆ? ಈ ನೀವು ಚಾರ್ಜ್ ಕೊಟ್ಟಂತ ಚಾರ್ಜ್ಗಳು ಏನಾಗ್ತಾವ? ಸೇಮ್ ಉಳಿತಾವಂತ. ನಾನು if I am giving 2 coulomb of positive charge, then I will get 2 coulomb of negative charge. So how much charge I am giving to another body? The same amount of charges are stored in my body in another way. ನೀನು ಪಾಸಿಟಿವ್ ಕೊಟ್ಟರೆ ನೆಗೆಟಿವ್ ಚಾರ್ಜಸ್ ಡೆವಲಪ್ ಆಗುತ್ತೆ, ನೆಗೆಟಿವ್ ನೀನು ಚಾರ್ಜ್ ಕೊಟ್ಟರೆ ಪಾಸಿಟಿವ್ ಚಾರ್ಜಸ್ ನಿನ್ನಲ್ಲಿ ಡೆವಲಪ್ ಆಗುತ್ತೆ. ಸೊ ಹಂಗಾಗಿ ಟೋಟಲ್ ಚಾರ್ಜಸ್ ಯಾವಾಗಲೂ ಕನ್ಸರ್ವೇಟಿವ್ ಇರ್ತಾವ. ಕನ್ಸರ್ವೇಟಿವ್ ಅಂದ್ರೆ ಸೇಮ್ ಇರ್ತಾವಂತ, ಸೇಮ್ ಉಳಿತಾವ. ನೀ ಕೊಟ್ಟಿದ್ದು ಯೂಸ್ ಆಗುತ್ತೆ, ನಿನಗೂ ಯೂಸ್ ಆಗುತ್ತೆ, ಅವ್ರಿಗೆ ಯೂಸ್ ಆಗುತ್ತೆ. ನಾನೀಗ ಪಾಸಿಟಿವ್ 10 ಪಾಸಿಟಿವ್ ಚಾರ್ಜಸ್ ಕೊಟ್ಟೆ, 10 ಕೂಲಂಬ್
positive charge I am giving to another body. So then I will get 10 coulomb of negative charge in my body. So same charges are present in two bodies. That is, charges are conservative in nature. Same andre plus idre idralli minus irukka, adralli plus irukka, adralli minus idre idralli plus irukka, ee tara, right? So fourth one ಏನು ಬರಿಬಹುದು? Charges are quantized. Charges are quantized in nature. Quantized in nature. Charges are quantized in nature. So next question. Write the expression for drift velocity in terms of current and explain the terms used. ನೋಡಿ, ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ ಕೇಳ್ತಾ ಇದ್ದಾನ, ಕರೆಂಟ್ ಅಲ್ಲಿ ಬರಿಬೇಕಂತ ಹೇಳಿದ್ರೆ ಡ್ರಿಫ್ಟ್ ವೆಲಾಸಿಟಿ ನಮಗೆ ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಫಾರ್ಮುಲಾ ಗೊತ್ತಿದೆ, ಕಾಮನ್ ನೀವು ಡಿರೈವ್ ಮಾಡಿದ್ದು ಏನು ಬಂದಿದೆ ಫಾರ್ಮುಲಾ. ಡ್ರಿಫ್ಟ್ ವೆಲಾಸಿಟಿ ಯಾವ ಫಾರ್ಮುಲಾ ಅದ? vd equal to minus e tau by m, ಈ ತರ ಒಂದು ಫಾರ್ಮುಲಾನ ನೀವು ಡಿರೈವ್ ಮಾಡಿರ್ತೀರಿ. ಬಟ್ ಇದು ಕೇಳಿಲ್ಲ ಇವರು ಏನು ಕೇಳಿದಾರ? ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಕರೆಂಟ್ ಅಂತ ಹೇಳಿದ್ದಾರೆ. ಕರೆಂಟ್ ಇದನ್ನ ಇಲ್ಲಿ ಏನಾದ್ರು ಕರೆಂಟೇ ಇಲ್ಲ ಇದರಲ್ಲಿ. ಸೊ ದಿಸ್ ಈಸ್ ದ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಕರೆಂಟ್, in terms of current. So this is the wrong. So what we should write? I equals to the formula that I equals to NEAVD anta. I equals to NEAVD anta. Adralli VD equal to drift velocity. VD equals to what we can write? I by NEA. I by VD equals to I divided by NEA. This is the formula of drift velocity in terms of current. So where I is the current, N is idu N ಅಂದ್ರೆ ಏನು ಬರುತ್ತೆ ಇಲ್ಲಿ? number of electrons ಅಂತ ಬರುತ್ತೆ. N is number of electrons. E is charge, A is area. Charge of electron, area, number of electrons, ಇದನ್ನ ನಂಬರ್ ಡೆನ್ಸಿಟಿ ಅಥವಾ ಎಲೆಕ್ಟ್ರಾನ್ ಡೆನ್ಸಿಟಿ ಅಂತ ಕರೀತಾರೆ. ಇದನ್ನ ಆಯತ ಕರೆಂಟ್ VD ಅಂದ್ರೆ ಡ್ರಿಫ್ಟ್ ವೆಲಾಸಿಟಿ. ಈ ತರ ನೀವು ಫಾರ್ಮುಲಾನ ಬರಿಬೇಕು. So next, mention the expression for the magnetic field produced at the center on the axis of a current carrying solenoid and explain the terms. Solenoid ಕೇಳಿದ್ರು. Solenoid ಏನು ಕೇಳಾರ? Mention the expression for magnetic field produced at the center on the axis of a current carrying solenoid. So solenoid ಗೆ ನಮಗೆ ಇರೋದು equation ಅದೇ ಇದೆ. solenoid 55. this is solenoid ಅಂದ ತಕ್ಷಣ ನಮ್ಮ ಫಾರ್ಮುಲಾನೇ ಅದೇ ಬರ್ತದೆ. ಆ ಸೆಂಟರ್ ಅಲ್ಲಿ ಕೇಳಿ ಅವರೆಲ್ಲ ಕೇಳಿ ಎಂಡ್ ಪಾಯಿಂಟ್ ಆ ಲಾಸ್ಟ್ ಪಾಯಿಂಟ್ ಅಲ್ಲಿ ಅಂದ್ರೆ ಚೇಂಜ್ ಆಗುತ್ತೆ. ಬಟ್ ಮಿಡಲ್ ಅಲ್ಲಿ ಆಕ್ಸಿಸ್ ಸರ್ಫೇಸ್ ಅಂದ್ರೆ ಇದೇ ಫಾರ್ಮುಲಾ ಬರ್ತದೆ. mu naught ni by L ಅಂತ. mu naught ni by L, where mu naught ಅಂದ್ರೆ ಏನು? yes, mu naught is magnetic permeability of magnetic permeability of free space. Magnetic permeability of free space. L is number of turns. N by L ಅಂದ್ರೆ number of turns per unit length. Number of turns per unit length. Number of turns per unit length. I is current. Yes, I is current. Mu naught is magnetic permeability of free space. N by L is number of turns per unit length. I is electric current. Right? So next question. State and explain Gauss law in magnetism. Gauss law in magnetism ಏನು ಹೇಳುತ್ತೆ? ಒಂದು ಕ್ಲೋಸ್ಡ್ ಪಾತ್ ಅಂತ ತಿಳ್ಕೊಳ್ಳಿ. ಆ ಕ್ಲೋಸ್ಡ್ ಪಾತ್ ಅಲ್ಲಿ ಇರುವಂತ ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವುದಕ್ಕೆ ಈಕ್ವಲ್ ಇರ್ತದ? 0 ಗೆ ಈಕ್ವಲ್ ಇರುತ್ತಾ ಅಂತ ಹೇಳ್ತದೆ. ದ ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ ಆಲ್ವೇಸ್ ಈಕ್ವಲ್ ಟು 0 ಅಂತ ಹೇಳ್ತಾರೆ. ಏನಂತ ಹೇಳ್ತಾ ಇದು? ನೀವು ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಏನಂತ ನೆನಪು ಮಾಡ್ಕೊಳ್ರಿ. ಎಲೆಕ್ಟ್ರೋಸ್ಟಾಟಿಕ್ಸ್ ನ ಗಾಸ್ ಲಾ ಏನು ಹೇಳುತ್ತೆ? ಅದು ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಹೇಳುತ್ತೆ. ಗಾಸ್ ಲಾ, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ enclosed in any closed path is always equal to 1 by epsilon times the
1 by epsilon times the total charges enclosed by that closed path ಅಂತ. ಈಗ ಒಂದು ಈ ರೂಮ್ ಇದೆ, ಈ ರೂಮ್ ನಲ್ಲಿ ಎಷ್ಟು ಚಾರ್ಜ್ ಅದಾವ ಅಂತ ತಿಳ್ಕೊಳ್ರಿ. ಇದರಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಇದೆ ಅಂತ ಹೆಂಗ್ ಕಂಡುಹಿಡಿಬೇಕು ನಾವು? ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನೋದು ಇದರಲ್ಲಿ ಎಷ್ಟು ಚಾರ್ಜ್ ಅದಾವೋ ಅಷ್ಟು ಚಾರ್ಜ್ ನ ಆಡ್ ಮಾಡಿ ಡಿವೈಡೆಡ್ ಬೈ ಯಾವುದರಿಂದ ಡಿವೈಡ್ ಮಾಡಬೇಕು? ಬರೀ ಯಾವುದರಿಂದ ಮಾಡಬೇಕು? ಎಪ್ಸಿಲಾನ್ ಇಂದ ಡಿವೈಡ್ ಮಾಡಬೇಕು. Q by ಎಪ್ಸಿಲಾನ್. ಇಲ್ಲಿ ಕೂತವರಿಗೂ ನಿದ್ದೆ ಬರ್ತಾ ಇದೆ, ಅಲ್ಲಿ ಕೇಳೋರಿಗೆ ನಿದ್ದೆ ಬರ್ತಿದೆ. ಹೌದಾ? ನಿದ್ದೆ ಬರ್ತಾ ಇದೆನಾ? ಎಕ್ಸಾಮ್ ಇನ್ನೊಂದು ತಿಂಗಳ ಇದೆ, ಎಷ್ಟು ಕರೆಕ್ಟ್ ಆಗಿ ಓದ್ತೀರಿ ಅಷ್ಟು ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ರೈಟ್? ನೋಡಿ ಸಿ ಹಿಯರ್, ಇಲ್ಲಿ 5B equal to ಇದು total magnetic flux. 5B equal to total magnetic flux. N equal to I equal to 1 to N ಅಂತ ಬರುತ್ತೆ. I equal to 1 to N ಅಂದ್ರೆ ಟೋಟಲ್ 1 ರಿಂದ ಹಿಡ್ಕೊಂಡು n ತನ the total magnetic flux through any closed surface is always equal to 0. ಹಿಂಗೆಲ್ಲ ತಿಳ್ಕೊಳ್ಳಿ. ಈ ತರ ಇದೆ, ಒಂದು ಕ್ಲೋಸ್ಡ್ ಸರ್ಫೇಸ್ ಇದೆ, ಇದರಲ್ಲಿ 5B 0 ಇರುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಇದು ಕ್ಲೋಸ್ಡ್ ಪಾತ್ ಅಥವಾ ಕ್ಲೋಸ್ಡ್ ಸರ್ಫೇಸ್. ಇದರಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಟೋಟಲ್ ವ್ಯಾಲ್ಯೂ 0. ಹಿಂಗಂದ್ರೆ ಏನ್ ಗೊತ್ತಾ? ಈ ಮನೆಗೆ ಎಷ್ಟು ಜನ ಬರ್ತಾರೆ ಅಷ್ಟು ಜನ ಹೊರಗಡೆ ಹೋಗ್ತಾರೆ. ಟೋಟಲ್ ಪೀಪಲ್ ಇನ್ಸೈಡ್ ದ ಹೌಸ್ ಇಸ್ 0. ಈ ಕ್ಲಾಸ್ ರೂಮ್ ಎಷ್ಟು ಜನ ನಾವು ಒಬ್ಬರು ಬರ್ತೀನಿ, ನಾವು ಒಬ್ಬರು ಹೊರಗಡೆ ಹೋಗ್ತೀನಿ. ನಾವು ಒಬ್ಬ ಬರ್ತೀನಿ, ಮಾರ್ನಿಂಗ್ ಬರ್ತೀನಿ, ಕ್ಲಾಸ್ ತಗೋತೀನಿ, ಮತ್ತೆ ಹೊರಗಡೆ ಹೋಗ್ತೀನಿ. So the total number of people remaining in the classroom is 0. In the same manner, ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಗಳು ಬರ್ತಾವ, how many magnetic field lines ಈ ಒಂದು ಕ್ಲೋಸ್ಡ್ ಸರ್ಫೇಸ್ ಗೆ ಬರ್ತಾ ಇದಾವ, ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಗಳು ಇದರಿಂದ ಹೊರಗಡೆ ಹೋಗ್ತಾವ ಅನ್ನೋದು ಈ ಒಂದು ಇದರದ ಕಾನ್ಸೆಪ್ಟ್. ಯಾವುದು ಕಾನ್ಸೆಪ್ಟ್? ಇದರದು ಈ ಗಾಸ್ ಲೈನ್ magnetism. So state and explain gas line magnetism. The magnetic flux through any closed surface is 0. The total magnetic flux through any closed surface is 0. ಇಲ್ಲಿ ಏನು ಕೊಟ್ಟಾರ ಮತ್ತೆ ನೆಕ್ಸ್ಟ್? Consider a small vector area element delta S of closed surface S. ಇದು S ಅಂತ ತಗೊಂಡ್ರೆ ಅಂತ ತಿಳ್ಕೊಳ್ಳಿ, ಇದು S ಇದೆ. ಇದರಲ್ಲಿ ಒಂದು ಸಣ್ಣ ಒಂದು ಏರಿಯಾ, ಇಷ್ಟು ಏರಿಯಾನ ತಗೋಬೇಕಿದೆ, ಡೆಲ್ಟಾ S. ಡಯಾಗ್ರಾಮ್ ಹಾಕೊಳ್ರಿ ನೀವು, ಡಯಾಗ್ರಾಮ್ ಹಾಕುವ ಅಂದು ಅದರ ಡಯಾಗ್ರಾಮ್. ಇದು ಸಣ್ಣ ಒಂದು ಸರ್ಫೇಸ್ ಏರಿಯಾ ಡೆಲ್ಟಾ ಎಸ್. ಇದರಲ್ಲಿ ಇಷ್ಟು ಕ್ಲೋಸ್ಡ್ ಪಾತ್ ಅಲ್ಲಿ ಇಷ್ಟನ್ನ ತೆಗೆದುಕೊಳ್ತೀವಿ ಅಂತ ಅನ್ಕೊಳ್ಳೋಣ. ಅಕಾರ್ಡಿಂಗ್ ಟು ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್, ನೆಟ್ ಫ್ಲಕ್ಸ್ ಥ್ರೂ ದ ಕ್ಲೋಸ್ಡ್ ಸರ್ಫೇಸ್. ಈ ಒಂದು ಟೋಟಲ್ ಈ ಕ್ಲೋಸ್ಡ್ ಸರ್ಫೇಸ್ ನೆಟ್ ಫ್ಲಕ್ಸ್ ಏನದ 5B equal to ಏನಂತ ಬರ್ತಾರೆ ನೋಡ್ರಿ, 5 equal to summation of all area ಇಲ್ಲಿ ಏನು ಬರಬೇಕು ನಮಗೆ? B dot delta S ಅಂತ ಬರಬೇಕು. ಆಕ್ಚುಲಿ B dot delta S, ಯಾಕಂದ್ರೆ ಫ್ಲಕ್ಸ್ ಫಾರ್ಮುಲಾ ಏನು ಬರುತ್ತಾ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಫಾರ್ಮುಲಾ ಏನು ಬರುತ್ತದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಸರ್ಫೇಸ್ ಏರಿಯಾ ಅಂತ ಬರ್ತದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಸರ್ಫೇಸ್ ಏರಿಯಾ B dot ds equal to 0. ಸೊ ಇದರಲ್ಲಿ ನಾವು ಈ ಒಂದು ಸಣ್ಣ ಒಂದು ಏರಿಯಾ ಎಲಿಮೆಂಟ್ ಇದೆ, ಸಣ್ಣ ಏರಿಯಾ. ಈ ತರ ಎಲ್ಲಾ ಕಡೆ ಇಲ್ಲೊಂದು ಏರಿಯಾ ಇದೆ ನೋಡ್ರಿ. ಈ ಕ್ಲೋಸ್ಡ್ ಸರ್ಫೇಸ್ ಅನ್ನು ನಾವು ಏನಂತ ತಿಳ್ಕೋಬಹುದು? ಬಹಳಷ್ಟು ಈ ತರ ಸ್ಮಾಲ್ ಏರಿಯಾ ಎಲಿಮೆಂಟ್ಸ್ ಇಂದ ತುಂಬಿದೆ ಅಂತಂದ್ರೆ ಅದಕ್ಕೆ ಏನು ತಗೋತೀವಿ? ಸಮೇಷನ್ ಆಫ್ ಆಲ್ ಏರಿಯಾ ಎಲಿಮೆಂಟ್ಸ್. B dot ds ಅಂದ್ರೆ ಏನರ್ಥ? B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಡೆಲ್ಟಾ S ಅಂದ್ರೆ ಇದು ಏರಿಯಾ ಅಂತ ಅರ್ಥ, ಏರಿಯಾ ಸರ್ಫೇಸ್ ಏರಿಯಾ. B dot delta S is always equal to 0. So ಏನು ನೆನಪಿಡಬೇಕು ನೀವು? The total magnetic flux through any closed surface is always equal to 0. ಅದು ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಈ ಒಂದು ದೊಡ್ಡ ಕ್ಲೋಸ್ಡ್ ಸರ್ಫೇಸ್ ನ ತಗೋಬೇಕು, ಅದರ ಒಂದು ಸಣ್ಣ ಏರಿಯಾನ ತಗೋಬೇಕು. ಸಣ್ಣ ಏರಿಯಾನ ತಗೊಂಡ್ರೆ ಈ ಏರಿಯಾದ ಇದ್ರದೇನು ಬರ್ತದೆ ನಮಗೆ? ಫಾರ್ ದಿಸ್ ಒನ್ ವಾಟ್ ವಿ ಕ್ಯಾನ್ ರೈಟ್ 5B ಮ್ಯಾಗ್ನೆಟಿಕ್ ಫ್ಲಕ್ಸ್ 5B equal to B dot delta S ಅಂತ ಬರೀಬಹುದು. ಯಾವುದಕ್ಕೆ? ಇದಕ್ಕೆ. ಹೌದಾ? ಈ ಕಂಪ್ಲೀಟ್ ಕ್ಲೋಸ್ಡ್ ಸರ್ಫೇಸ್ ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಂತ ಹೇಳ್ತಾರ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ನೀವು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಬರೀಬೇಕು. ಒಂದು ನಿಮಿಷ, ನಾನು ಜಸ್ಟ್ ಏನ್ ಮಾಡ್ತೀನಿ, ಈ 2 ಮಾರ್ಕ್ಸ್ ಬರ್ತಾ ಇರ್ತದೆ ಪ್ರಶ್ನೆ. 2 ಮಾರ್ಕ್ಸ್ ಬಂದಾಗ ಏನ್ ಮಾಡ್ಬೇಕಾಗ್ತದ? ಸ್ಟೇಟ್ಮೆಂಟ್ ಅಂತ ಬರೀತೀರಿ. ಸ್ಟೇಟ್ಮೆಂಟ್ ಏನಂತ ಬರೀತೀರಿ? ದ ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ equal to 0 ಅಂತ ಬರೀತೀವಿ. ಸೊ ಎಕ್ಸ್ಪ್ಲನೇಷನ್ ಏನು ಬರೀಬೇಕಂದ್ರೆ ಎಕ್ಸ್ಪ್ಲನೇಷನ್ ಆಫ್
explanation of gas line magnetism. Consider a closed surface. Consider a closed surface. Yes, so ಹಿಂಗೆ ಇಷ್ಟು ಇದೆ. ಎಸ್ ಇದೆ. ಎಸ್ ಇದರಲ್ಲಿ ಒಂದು ಸಣ್ಣ ಒಂದು ಏರಿಯಾನ ಕನ್ಸಿಡರ್. ಇಷ್ಟು ಏರಿಯಾ, ಇದರದ್ದು ಏರಿಯಾ ಡೆಲ್ಟಾ ಎಸ್. ಈ ಏರಿಯಾ ಸ್ಮಾಲ್ ಏರಿಯಾ ಎಲಿಮೆಂಟ್ ಏನಿದು, ನಾವು ಸ್ಮಾಲ್ ಏರಿಯಾ ಎಸ್ ಡ್ಯಾಶ್ ಅಂತ ಅನ್ಕೊಂಡಿದ್ವಿ. ಎಸ್ ಡ್ಯಾಶ್ ಅಂತ. ನಾವು ಎಸ್ ಡ್ಯಾಶ್ ಈಸ್ ಎ ಸ್ಮಾಲ್ ಏರಿಯಾ ಎಲಿಮೆಂಟ್. ಸ್ಮಾಲ್ ಏರಿಯಾ ಎಲಿಮೆಂಟ್. ಇದ್ರದ್ದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನ್ ಬರ್ತದ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಫ್ ಸ್ಮಾಲ್ ಏರಿಯಾ ಎಲಿಮೆಂಟ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಫ್ ಸ್ಮಾಲ್ ಏರಿಯಾ ಎಲಿಮೆಂಟ್ ಏನ್ ಬರುತ್ತೆ ನೋಡ್ರಿ? ಸ್ಮಾಲ್ ಏರಿಯಾ ಎಲಿಮೆಂಟ್. ಈ ಸ್ಮಾಲ್ ಏರಿಯಾ ಏನ್ ಬರ್ತದ? ಎಲಿಮೆಂಟ್ ಈ ಸ್ಮಾಲ್ ಏರಿಯಾ ಎಲಿಮೆಂಟ್ is yes, what we can write now is 5b equal to b dot delta s. ಅಂದ್ರೆ ಓದಿದ್ರು. So see, entire closed surface to magnetic. So now the total magnetic flux ಈಗ ಒಂದು ಇದು ಸಣ್ಣದರಲ್ಲಿ ಏನ್ ಬಂತು? ಸಣ್ಣದರದ ಏರಿಯಾದು ಈ ತರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಫಾರ್ಮುಲಾ ಬಂತು. ಕಂಪ್ಲೀಟ್ ಇದು ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಫ್ closed surface S is ಏನು ಬರುತ್ತೆ ಈಗ? 5b equal to ಈಗ ನೀವು ಸಮೇಷನ್ ಆಫ್ 5b ಅಂತ ತಗೋಬೇಕು. ಸಮೇಷನ್ ಆಫ್ 5b. ಯಾಕಂದ್ರೆ ಇದರಲ್ಲಿ ಒಂದು ಎಸ್ ಡ್ಯಾಶ್ ಅನ್ನೋದು ಒಂದು ಪಾರ್ಟ್ ಇದು. ಈ ಎಸ್ ಡ್ಯಾಶ್ ತರ ಒಂದು 100 ಪಾರ್ಟ್ಸ್ ಇರಬಹುದು ಇದರಲ್ಲಿ. ಸೊ ಅದಕ್ಕೆ ಸಮೇಷನ್ ಆಫ್ 5b all area elements right, all area equal to ಏನ್ ಮಾಡ್ತೀವಿ ನಾವು? summation of b dot delta s ಅಂತ. ಇಲ್ಲಿ ನಾವು all area element ಅಂತ ಓದ್ತೀವಿ. all area elements. so ಈ ತರ ಬಂದಿತ್ತು ಹೌದಿಲ್ಲ? ಈ ಗಾಸ್ ಲಾ ಪ್ರಕಾರ ಈಕ್ವಲ್ ಟು 0 ಅಂತ ಬರೀಬೇಕು. ಫ್ರಮ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಅವ್ರು ಏನ್ ಹೇಳ್ತಾರ? ದ ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇಸ್ ಆಲ್ವೇಸ್ ಈಕ್ವಲ್ ಟು 0. ಗಾಸ್ ಲಾ ಪ್ರಕಾರ ಇದೇ 0 ಅಂತ. ಗಾಸ್ ಲಾ ಅಂತ ನೀವು ಏನೋ ಸ್ಟೇಟ್ಮೆಂಟ್ ತಗೊಂಡ್ರೆ ಇದು ಈ ಈಕ್ವೇಷನ್ ಈಕ್ವಲ್ ಟು 0 ಅಂತ ನೀವು ಅದರಲ್ಲಿ ಬರೀಬೇಕು. See, what is a transformer? Mention one source of energy loss in a transformer. What is a transformer? Transformer ಅಂದ್ರೆ ಏನು? ಟ್ರಾನ್ಸ್ಫಾರ್ಮರ್ ನಲ್ಲಿ ಎನರ್ಜಿ ಲಾಸ್ ಆಗೋದಕ್ಕೆ ಯಾವುದಾದ್ರೂ ಒಂದು ಕಾರಣ ತಿಳಿಸಿ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್, ಟ್ರಾನ್ಸ್ಫಾರ್ಮರ್ ಅನ್ನೋದು ಒಂದು ಡಿವೈಸ್. ಅದು ಇಟ್ ಈಸ್ ಎ ಡಿವೈಸ್ ವಿಚ್ ಕ್ಯಾನ್ ವೇರಿ ದ ಎಸಿ ವೋಲ್ಟೇಜಸ್. ಎಸಿ ವೋಲ್ಟೇಜ್ ಗಳನ್ನ ಹೆಚ್ಚು ಕಡಿಮೆ ಮಾಡುವಂತಹ ಒಂದು ಡಿವೈಸ್ ನ ನಾವು ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಟ್ರಾನ್ಸ್ಫಾರ್ಮರ್ ಕ್ಯಾನ್ ಡಿಕ್ರೀಸ್ ದ ವ್ಯಾಲ್ಯೂ ಆಫ್ ಎಸಿ ವೋಲ್ಟೇಜ್ or increase the value of AC voltage. So it varies. A transformer is a device which varies AC voltage. Transformer ಅಂದ್ರೆ ಅರ್ಥ ಏನದು? ನೀವು ಟ್ರಾನ್ಸ್ಫಾರ್ಮರ್ ಅನ್ನು ಕನ್ವರ್ಷನ್ ಮಾಡಲ್ಲ. ಇದು ಯಾವುದೇ AC ಇಂದ DC ಆಗಿ ಕನ್ವರ್ಟ್ ಮಾಡಲ್ಲ, DC ಇಂದ AC ಆಗಿ ಕನ್ವರ್ಟ್ ಮಾಡಲ್ಲ. ಇದು ಜಸ್ಟ್ ಏನ್ ಮಾಡುತ್ತಾ? AC ವೋಲ್ಟೇಜ್ ಗಳು ಇರ್ತದಲ್ಲ, AC ವೋಲ್ಟೇಜ್ ನ ಚೇಂಜಸ್ ಮಾಡುತ್ತಾ. ಕಡಿಮೆ ಇದ್ರೆ ಜಾಸ್ತಿ ಮಾಡುತ್ತಾ, ಜಾಸ್ತಿ ಇದ್ರೆ ಕಡಿಮೆ ಮಾಡುತ್ತಾ. So transformer is a device which varies AC voltages. ಇದರದ್ದು ಪ್ರಿನ್ಸಿಪಲ್ ಯಾವುದು? ಯಾವ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತಾ? ಮ್ಯೂಚುವಲ್ ಇಂಡಕ್ಷನ್ ಪ್ರಿನ್ಸಿಪಲ್. ಇದು ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಫಾರ್ಮರ್ ಏನು? ಮ್ಯೂಚುವಲ್ ಇಂಡಕ್ಷನ್ ಅಂತ. ಮ್ಯೂಚುವಲ್ induction is the principle of transformer. So next ಇಲ್ಲಿ ಈ ಟ್ರಾನ್ಸ್ಫಾರ್ಮರ್ 100% ಕೆಲಸ ಮಾಡಲ್ಲ. ಟ್ರಾನ್ಸ್ಫಾರ್ಮರ್ ನಲ್ಲಿ ಕೂಡ ಈಗ ನೀವು KV ಇಂದ ಏನಾದರೂ 100% ಇದು ವೋಲ್ಟೇಜ್ AC ವೋಲ್ಟೇಜ್ ಕರೆಂಟ್ ನ ಕಳಿಸಿದ್ರೆ ಅಂತ ತಿಳ್ಕೊಳ್ಳಿ. 100% ಕರೆಂಟ್ ಅಲ್ಲಿ ಜಸ್ಟ್ 90% ಅಥವಾ ಲಾಸ್ಟ್ ಅಂದ್ರೆ 99% ತರ ಮಾತ್ರ ಮನೆಗಳಿಗೆ ಸಪ್ಲೈ ಆಗ್ತದೆ. ಇವು ಏನು ಕಾಲೋನಿಗೆ
1% ಎಲ್ಲಿ ಹೋಯಿತು ಅಥವಾ 10% ಎಲ್ಲಿ ಹೋಯಿತು ಅಂದ್ರೆ ಎನರ್ಜಿ ಲಾಸ್ ಆಗುತ್ತೆ. ಎನರ್ಜಿ ಲಾಸ್ ಇನ್ ಎ ಟ್ರಾನ್ಸ್ಫಾರ್ಮರ್. ಆ ಕಾರಣಗಳನ್ನ ಸೋರ್ಸಸ್ ಅಂತ ಕರೀತಾರೆ. ಸೋರ್ಸಸ್ ಆಫ್ ಎನರ್ಜಿ ಲಾಸ್ ಇನ್ ಎ ಟ್ರಾನ್ಸ್ಫಾರ್ಮರ್. ಎನರ್ಜಿ ಲಾಸ್ ಆಗೋದಕ್ಕೆ ಏನು ಕಾರಣಗಳು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಎನರ್ಜಿ ಲಾಸ್ ಇನ್ ಎ ಟ್ರಾನ್ಸ್ಫಾರ್ಮರ್. ಫಸ್ಟ್ ಸೋರ್ಸ್ ಅಂದ್ರೆ ಎನರ್ಜಿ ಲಾಸ್ ಆಗೋದಕ್ಕೆ ಫಸ್ಟ್ ಸೋರ್ಸ್ ಏನಿದೆ ನಾವೇನು ಕರಿಬಹುದು, ನಾವು ಇಲ್ಲಿ ನಾವು ಸಿ ಲಾಸ್ ಡ್ಯೂ ಟು ಎಡಿ ಕರೆಂಟ್ಸ್. ಲಾಸ್ ಡ್ಯೂ ಟು ಎಡಿ. ಟ್ರಾನ್ಸ್ಫಾರ್ಮರ್ ನಲ್ಲಿ ಎಡಿ ಕರೆಂಟ್ಸ್ ಗಳು ಕ್ರಿಯೇಟ್ ಆಗ್ತವೆ. ಎಡಿ ಕರೆಂಟ್ಸ್ ಕ್ರಿಯೇಟ್ ಆದಾಗ ಟ್ರಾನ್ಸ್ಫಾರ್ಮರ್ ಕಾಯಿಲ್ಸ್ ಏನಿರ್ತಾವೆ, ಪ್ರೈಮರಿ ಕಾಯಿಲ್, ಸೆಕೆಂಡರಿ ಕಾಯಿಲ್, ಅವು ಹೀಟೆಡ್ ಆಗ್ತಾವೆ, ಬಿಸಿ ಆಗ್ಬಿಡ್ತಾವೆ. ಬಿಸಿಯಾಗಿ ಸ್ವಲ್ಪ ಪರ್ಸೆಂಟೇಜ್ ಟು ಹೀಟ್ ಎನರ್ಜಿ ಲಾಸ್ ಆಗುತ್ತೆ. ಸರೌಂಡಿಂಗ್ ಹೀಟ್ ಎನರ್ಜಿ, ಕರೆಂಟ್ ಸ್ವಲ್ಪ ಅಮೌಂಟ್ ಅಂದ್ರೆ ಮಿನಿಮಮ್ ಅಮೌಂಟ್ ಆಫ್ ಎಸಿ ವೋಲ್ಟೇಜ್ ಲಾಸ್ ಆಗುತ್ತೆ. ಲಾಸ್ ಡ್ಯೂ ಟು ಎಡಿ ಕರೆಂಟ್ ಇದೊಂದು ಸೋರ್ಸ್. ಇನ್ನೊಂದು ಸೋರ್ಸ್ ಲಾಸ್ ಡ್ಯೂ ಟು ಲೀಕೇಜ್ ಆಫ್ ಫ್ಲಕ್ಸ್. ಯಾವ ಫ್ಲಕ್ಸ್? ಮ್ಯಾಗ್ನೆಟಿಕ್ ಫ್ಲಕ್ಸ್. ಲೀಕೇಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಇಲ್ಲಿ ಲೀಕೇಜ್ ಅಂತ ಬರೆಯುವಾಗ ಲಿಂಕೇಜ್ ಅಂತ ಬರೀತೀರಿ. ಇದು ಯು ಶುಡ್ ಗಿವ್ ದ ಇಂಪಾರ್ಟೆನ್ಸ್ ಹಿಯರ್. ಲೀಕೇಜ್ ಅಂದ್ರೆ LEAKG ಅಂತ ಬರೀತೀವಿ. ಲಿಂಕೇಜ್ ಅಂತ ಬರೋದು ತಪ್ಪಿದೆ, ರೈಟ್? ಲೀಕೇಜ್ ಆಫ್ ಫ್ಲಕ್ಸ್ ಅಂತ ಬರೀಬಹುದು ನೀವು. ನೆಕ್ಸ್ಟ್ ಲಾಸ್ ಡ್ಯೂ ಟು ಇಲ್ಲಿ ಏನಂದ್ರೆ ಫ್ಲಕ್ಸ್ ಪ್ರೈಮರಿ ಕಾಯಿಲ್ ಇಂದ ಸೆಕೆಂಡರಿ ಕಾಯಿಲ್ ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಫ್ಲೋ ಬರಬೇಕು. ಆ ತರ ಫ್ಲೋ ಆಗುವಾಗ ನಡುವೆ ಅವಕ್ಕೆ ಯಾವುದೇ ಇಂಟರ್ ಕನೆಕ್ಷನ್ಸ್ ಇರಲ್ಲ. ಪ್ರೈಮರಿ ಕಾಯಿಲ್ ಮತ್ತು ಸೆಕೆಂಡರಿ ಕಾಯಿಲ್ ಟ್ರಾನ್ಸ್ಫಾರ್ಮರ್ ನಲ್ಲಿ ಸಪರೇಟ್ ಆಗಿರ್ತಾವೆ, ಒಂದಕ್ಕೊಂದು ಕನೆಕ್ಷನ್ ಇರಲ್ಲ. ಆ ಕನೆಕ್ಷನ್ ಇರದೇ ಇರೋದ್ರಿಂದಾಗಿ ಇನ್ ಬಿಟ್ವೀನ್ ಮೀಡಿಯಂ ನಲ್ಲಿ ಟ್ರಾವೆಲ್ ಆಗುವಾಗ ಈ ಪ್ರೈಮರಿ ಕಾಯಿಲ್ ಇಂದ ಸೆಕೆಂಡರಿ ಕಾಯಿಲ್ ಈ ಕಡೆ ಬರುವಾಗ ಏನಾಗುತ್ತಾ, ಅಟ್ ಲೀಸ್ಟ್ ಮಿನಿಮಮ್ ಅಮೌಂಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ is leaked to the surrounding. It gets wasted into the surrounding. So ಇದರಿಂದಾಗಿನೂ ಕೂಡ ಅದರದ್ದು ಎಲೆಕ್ಟ್ರಿಕಲ್ ಪವರ್ ಲಾಸ್ ಆಗುತ್ತೆ. ಲಾಸ್ ಡ್ಯೂ ಟು ಹಿಸ್ಟೆರಿಸಿಸ್. ಈ ಹಿಸ್ಟೆರಿಸಿಸ್ ಅನ್ನುವಂತ ಒಂದು ಫಿನಾಮಿನಾ ಆಗುತ್ತೆ ಟ್ರಾನ್ಸ್ಫಾರ್ಮರ್ ನಲ್ಲಿ. ಮ್ಯಾಗ್ನೆಟಿಕ್ ಫೀಲ್ಡ್ ಹೆಚ್ಚಾಗೋದು, ಅದು ಮ್ಯಾಗ್ನೆಟೈಸೇಷನ್. ಮ್ಯಾಗ್ನೆಟಿಕ್ ಫೀಲ್ಡ್ ಝೀರೋ ಆಗೋದು, ಡಿಮ್ಯಾಗ್ನೆಟೈಸೇಷನ್. ಮ್ಯಾಗ್ನೆಟಿಕ್ ಫೀಲ್ಡ್ ಹೆಚ್ಚಾಗೋದು, ಕಡಿಮೆ ಆಗೋದು, ಝೀರೋ ಆಗೋದು, ಈ ತರ ಆಗ್ತಿರ್ತದೆ. ಆ ವೇರಿಯೇಷನ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ನಾವು ಹಿಸ್ಟೆರಿಸಿಸ್ ಅಂತ ಕರಿತೀವಿ. ಹಿಸ್ಟೆರಿಸಿಸ್ HYSTERESIS. ಹಿಸ್ಟೆರಿಸಿಸ್ ಇಂದ ಕೂಡ ಈ ಟ್ರಾನ್ಸ್ಫಾರ್ಮರ್ ನಲ್ಲಿ ಏನಾಗುತ್ತಾ, ಎನರ್ಜಿ ಲಾಸ್ ಆಗುತ್ತೆ. ಸೊ ನೀವು ಇವು 3 ನ ಮೇಜರ್ ಸೋರ್ಸಸ್ ಆಫ್ ಮೇಜರ್ ಪಾಯಿಂಟ್ಸ್ ಸೋರ್ಸಸ್ ಆಫ್ ಎನರ್ಜಿ ಲಾಸ್ ಇನ್ ಎ ಟ್ರಾನ್ಸ್ಫಾರ್ಮರ್. Yes, tell me what are the sources of energy loss in a transformer? Loss due to eddy currents, loss due to leakage of magnetic flux, loss due to hysteresis. Right? So next one, distinguish between n-type and p-type semiconductors. Next question, distinguish between n-type semiconductor, p-type semiconductor. Distinguish differences ಹೇಳ್ಬೇಕು ನೋಡಿ. p-type semiconductor, n-type semiconductor and p-type semiconductor. So ಇಲ್ಲಿ n-type semiconductor, p-type semiconductor ನ ಅರ್ಥ ಏನು? So n-type semiconductor ನ ಅರ್ಥ ಏನಂದ್ರೆ these are the ಇವೆರಡೂ ಎಕ್ಸ್ಟೆನ್ಸಿವ್ ಸೆಮಿಕಂಡಕ್ಟರ್ಸ್. ಫಸ್ಟ್ ಇಲ್ಲಿ ನಾವು n-type semiconductor ಬರೋದಕ್ಕೆ ಏನು ಯೂಸ್ ಮಾಡ್ತೀವಿ, p-type semiconductor ಬರೋದಕ್ಕೆ ಏನು ಯೂಸ್ ಮಾಡ್ತೀವಿ ಅದನ್ನ ಫಸ್ಟ್ ಪಾಯಿಂಟ್ ಆಗಿ ಬರೀಬಹುದು. ಸೊ ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಯಾವ ಒಂದು ಇಂಪ್ಯೂರಿಟಿ ಆಟಮ್ ನ ಯೂಸ್ ಮಾಡ್ತಾರೆ? n-type ಬರೋದಕ್ಕೆ ಪೆಂಟಾವಲೆಂಟ್ ಯೂಸ್ ಮಾಡ್ತಾರೆ. ಪೆಂಟಾವಲೆಂಟ್ impurity atoms ನ ಯೂಸ್ ಮಾಡಿದ್ರೆ atoms are used. Pentavalent impurity atoms are used, right? ಇಲ್ಲಿ p-type ಬರೋದಕ್ಕೆ ಏನು ಮಾಡ್ತಾರ? p-type ಅಂದ್ರೆ ಪಾಸಿಟಿವ್, ಅಂದ್ರೆ ಹೋಲ್ಸ್ ಜಾಸ್ತಿ ಆಗಬೇಕಿದೆ. ಹೋಲ್ಸ್ ಜಾಸ್ತಿ ಅಂದ್ರೆ ಒಂದು ಏನಾಗಬೇಕು, ಅಲ್ಲಿ ಎಲೆಕ್ಟ್ರಾನ್ ಕಡಿಮೆ ಬರಬೇಕು. ಇಲ್ಲಿ ಇದು ಎಲೆಕ್ಟ್ರಾನ್ ಜಾಸ್ತಿ ಆಗಬೇಕು, ಒಂದು ಎಲೆಕ್ಟ್ರಾನ್ ಜಾಸ್ತಿ ಆಗಬೇಕು. ಸೆಮಿಕಂಡಕ್ಟರ್ ಗೆ ಆಡ್ ಮಾಡ್ತಾರೆ. ಸೆಮಿಕಂಡಕ್ಟರ್ ಗೆ ಪೆಂಟಾವಲೆಂಟ್ ಇಂಪ್ಯೂರಿಟಿ ಆಟಮ್ಸ್ ಆಡ್ ಮಾಡ್ತಾರ, n-type ಬರುತ್ತೆ. ಅದೇ ಟ್ರೈವಲೆಂಟ್ ಯೂಸ್ ಮಾಡಿದ್ರೆ p-type ಬರುತ್ತೆ. ಟ್ರೈವಲೆಂಟ್ ಅಂದ್ರೆ ಒಂದು ಎಲೆಕ್ಟ್ರಾನ್ ಕಡಿಮೆ ಇರೋದು. Trivalent impurity atoms are used. Next ನಾವೇನು ಮಾಡೋಣ, ಯಾವ್ದು ಇದರಲ್ಲಿ ಯಾವ್ದು ಜಾಸ್ತಿ ಇರ್ತದೆ, ಇದರಲ್ಲಿ
ಟೈಪ್ ನಲ್ಲಿ ಯಾವ್ದು ಜಾಸ್ತಿ ಇರಬಹುದು? ನಾವು ಎಲೆಕ್ಟ್ರಾನ್ಸ್ ಹೋಲ್ಸ್. ಎನ್ ಟೈಪ್ ಅಂದ್ರೆ ನೆಗೆಟಿವ್ ಅಂತ ಅರ್ಥ ಮಾಡ್ಕೋಬೇಕು ನೀವು. ಇದು ನೆಗೆಟಿವ್ ಜಾಸ್ತಿ ಇರ್ತದೆ ಅಂದ್ರೆ ಅರ್ಥ ಏನು? ಎಲೆಕ್ಟ್ರಾನ್ಸ್ ಆರ್ ಜಾಸ್ತಿ ಇರೋದ್ರ ಏನಂತ ಕರಿಬೇಕು? ಮೆಜಾರಿಟಿ. ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಇಲ್ಲಿ ಏನಂತ ಕರಿಬೇಕು? ಹೋಲ್ಸ್ ಆರ್. ಇಲ್ಲಿ ಪಿ ಟೈಪ್ ನಲ್ಲಿ ಪಿ ಪಾಸಿಟಿವ್ ಜಾಸ್ತಿ ಇರಬೇಕು. ಪಾಸಿಟಿವ್ ಅಂದ್ರೆ ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ನೆಕ್ಸ್ಟ್ ಥರ್ಡ್ ಒನ್, ಈಗ ಮೈನಾರಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೈನಾರಿಟಿ. ಸೊ ಮೈನಾರಿಟಿ ಹೋಲ್ಸ್ ಕಡಿಮೆ ಸಂಖ್ಯೆ ಯಾವಿರ್ತಾವ? ಹೋಲ್ಸ್ ಆರ್ ಮೈನಾರಿಟಿ, ಕಡಿಮೆ ಸಂಖ್ಯೆಯಲ್ಲಿರೋ ಮೈನಾರಿಟಿ. ಹೋಲ್ಸ್ ಆರ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. Holes are minority charge carriers. Here ಯಾವ ಕಡಿಮೆ ಸಂಖ್ಯೆಗೆ ಇರೋ ಪಿ ಟೈಪ್ ನಾಗ electrons are minority charge carriers. ಕರೆಕ್ಟಾ? ಪಿ ಅಂದ್ರೆ ಪಾಸಿಟಿವ್ ಅಂತ. ಪಾಸಿಟಿವ್ ಅಂದ್ರೆ ಹೋಲ್ಸ್ ಜಾಸ್ತಿ ಇರೋದು. ಹಿಂಗೆ ಥಿಂಕ್ ಮಾಡ್ಬೋದು. ಹೋಲ್ಸ್ ಜಾಸ್ತಿ ಇದ್ರೆ ಎಲೆಕ್ಟ್ರಾನ್ಸ್ ಕಡಿಮೆ ಇರ್ತವೆ. ಎಲೆಕ್ಟ್ರಾನ್ಸ್ ಅಂದ್ರೆ n ರೀಸನ್ ಇದೆ. ಸೊ ನೆಕ್ಸ್ಟ್ ಇನ್ನೊಂದು ಏನು ಬರೀಬಹುದು ನಾವು ಇಲ್ಲಿ? n ಟೈಪ್ ಪಿ ಟೈಪ್ ನಲ್ಲಿ ಕಂಡಕ್ಟಿವಿಟಿ ಆಫ್ n ಟೈಪ್ ಸೆಮಿಕಂಡಕ್ಟರ್ ಈಸ್ ಗ್ರೇಟರ್. ಇಟ್ ಈಸ್ ಸ್ಟ್ರಾಂಗರ್ ಕಂಪೇರ್ ಟು p ಟೈಪ್. ಕಂಡಕ್ಟಿವಿಟಿ ಆಫ್ p ಟೈಪ್ ಈಸ್ ವೀಕರ್. ಇದು ವೀಕರ್, ಇದು ಸ್ಟ್ರಾಂಗರ್. ಕಂಡಕ್ಟಿವಿಟಿ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ n ಟೈಪ್ ಸೆಮಿಕಂಡಕ್ಟರ್ ಈಸ್ ಸ್ಟ್ರಾಂಗರ್. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ p ಟೈಪ್ ಸೆಮಿಕಂಡಕ್ಟರ್ ಈಸ್ ವೀಕರ್. ಇದು ಕಡಿಮೆ ಇರುತ್ತೆ, ಲೆಸ್ ಇರುತ್ತೆ. ಅದರ ಕಂಡಕ್ಟಿವಿಟಿ ಈಸ್ ಮೋರ್, ಕಂಡಕ್ಟಿವಿಟಿ ಈಸ್ ಲೆಸ್ ಅಂತ ಹೇಳ್ಬೋದು. ಇನ್ನೊಂದು ಏನು ಹೇಳ್ಬೋದು ನೀವು? n ಟೈಪ್ ಸೆಮಿಕಂಡಕ್ಟರ್ಸ್ ಅಂದ್ರೆ ಅವು ಎಂತ ಸೆಮಿಕಂಡಕ್ಟರ್ಸ್? ಅವು ಡೋನಾರ್ ಸೆಮಿಕಂಡಕ್ಟರ್ಸ್. n ಟೈಪ್ ನಲ್ಲಿ ಏನು ಯೂಸ್ ಮಾಡ್ತೀರಿ? ಪೆಂಟಾವಲೆಂಟ್ ಅಂದ್ರೆ 5 ಎಲೆಕ್ಟ್ರಾನ್ಸ್ ಇರ್ತಾವೆ. ನೀವು ಸೆಮಿಕಂಡಕ್ಟರ್ ಗೆ ಆಡ್ ಮಾಡ್ತೀರಿ ಪೆಂಟಾವಲೆಂಟ್ ಇಂಪ್ಯೂರಿಟಿ ಆಟಮ್ ನ. 5 ಎಲೆಕ್ಟ್ರಾನ್ ಇರೋದು 4 ಎಲೆಕ್ಟ್ರಾನ್ಸ್ ಇರುವಂತ ಒಂದು ಪ್ಲೇಸ್ ಗೆ ಆಡ್ ಮಾಡೋದು. 4 ಜನ ಕೂಡಬಹುದು ಒಂದು ಕ್ಲಾಸ್ ನಾಗ. 5 ಜನನ ಕರ್ಕೊಂಡ್ ಬಂದ್ರೆ ಒಬ್ಬನ ಎಕ್ಸ್ಟ್ರಾ ಅದ. ಅದೇ ಅದು ಪೆಂಟಾವಲೆಂಟ್ ಅದ. ಒಬ್ಬನ ಎಕ್ಸ್ಟ್ರಾ ಅಂದ್ರೆ ಏನಂತ? ಅದು ಡೋನಾರ್. ಒಬ್ಬನ ಬೇರೆ ರೂಮಿಗೆ ಕಳಿಸ್ತೀವಿ ನಾವು, ಪಕ್ಕದ ರೂಮಿಗೆ ಕಳಿಸ್ತೀವಿ. ಡೋನಾರ್ ಆಗಿ ನಾವೇ ಡೋನಾರ್. ಅದೇ ಇಲ್ಲಿ 4 ಜನ ರಿಕ್ವೈರ್ಮೆಂಟ್ ಇದೆ. ಸೆಮಿಕಂಡಕ್ಟರ್ ಅಂದ್ರೆ ಟೆಟ್ರಾವಲೆಂಟ್ ಆಟಮ್. ಸೆಮಿಕಂಡಕ್ಟರ್ ನಲ್ಲಿ ಲಾಸ್ಟ್ ಆರ್ಬಿಟ್ ನಲ್ಲಿ 4 ಎಲೆಕ್ಟ್ರಾನ್ಗಳು ಇರ್ತವೆ. ಈಗ ಟೆಟ್ರಾವಲೆಂಟ್ ಆಟಮ್ ಸೆಮಿಕಂಡಕ್ಟರ್ ಗೆ ನೀವು ಟ್ರೈವಲೆಂಟ್ ಇಂಪ್ಯೂರಿಟಿ ಆಡ್ ಮಾಡಿದ್ರೆ, ಟ್ರೈವಲೆಂಟ್ ಅಂದ್ರೆ ಲಾಸ್ಟ್ ಆರ್ಬಿಟ್ ನಲ್ಲಿ 3 ಎಲೆಕ್ಟ್ರಾನ್ಸ್ ಮಾತ್ರ ಇರೋದು. ಸೊ 3 ಎಲೆಕ್ಟ್ರಾನ್ಸ್ ನ ತಗೊಂಡು ಹೋಗಿ 4 ಎಲೆಕ್ಟ್ರಾನ್ ಅಲ್ಲಿ ಆಡ್ ಮಾಡಿದ್ರೆ ಏನಾಗಿ ಇನ್ನೊಂದು ಎಲೆಕ್ಟ್ರಾನ್ ಕಡಿಮೆ ಬಿತ್ತು. ಇನ್ನೊಂದು ಎಲೆಕ್ಟ್ರಾನ್ ಗೆ ಒಂದು ಕಂಪ್ಯಾನಿಯನ್ ಕಡಿಮೆ ಬಿತ್ತು, ಜೋಡಿ ಕಡಿಮೆ ಬಿತ್ತು. ಸೊ ಅವಾಗ ಏನ್ ಮಾಡಬೇಕಾಗ್ತದೆ? ನಾವು ಇನ್ನೊಂದು ಕಡೆಯಿಂದ ತಗೋಬೇಕು ಒಂದು ಎಲೆಕ್ಟ್ರಾನ್ ನ. ಅಕ್ಸೆಪ್ಟಾರ್ ಆಗ್ತೀವಿ. ಅಕ್ಸೆಪ್ಟಾರ್ ಸೆಮಿಕಂಡಕ್ಟರ್. ಇದು ಅಕ್ಸೆಪ್ಟಾರ್ ಸೆಮಿಕಂಡಕ್ಟರ್, ಇದು ಡೋನಾರ್ ಸೆಮಿಕಂಡಕ್ಟರ್. ರೈಟ್? These are the differences. Next, to write the expression for de Broglie wavelength. 59. Write the expression for de Broglie wavelength of electron in terms of electric potential and explain the terms. In terms of electric potential, so de Broglie wavelength in terms of potential is H divided by square root of 2m ಇಲ್ಲಿ k ನ ಏನಂತ ಬರೀತಾರ? qv ಅಂತ, ev ಅಂತ ಬರೀಬೇಕು. ev h lambda equals to h divided by square root of 2mev. So this is the expression for de Broglie wavelength in terms of accelerating potential. ಇಲ್ಲಿ h ಅಂದ್ರೆ ಏನು? Planck's constant. h ದ ಅರ್ಥ ಏನು? h is Planck's constant. m is mass of an electron. M is mass of electron. E is a charge of electron. V is accelerating potential.
accelerating potential. V is accelerating potential. H is Planck's constant, M is mass of electron, E is charge of electron, V is accelerating potential. So this is the expression for de Broglie wavelength of electron in terms of potential. Right? ಇದನ್ನ ನಾವು ಈ ವ್ಯಾಲ್ಯೂ ನ ಹಾಕಿದ್ವಿ, ಈ ವ್ಯಾಲ್ಯೂ ಹಾಕಿದ್ವಿ, ಏನು ಬರುತ್ತೆ ಎಕ್ಸ್ಪ್ರೆಷನ್ ನೆನಪಿದೆನಾ? ಇದರಲ್ಲಿ ಇಲ್ಲ ಕ್ವೆಶ್ಚನ್ ಅಷ್ಟೇ ಇದೆ, ಇಲ್ಲಿ ಮುಗಿದಿದ್ದು. ಇವರು ಸಪೋಸ್ ನಾವು ಏನಾದರೂ h ವ್ಯಾಲ್ಯೂ ಹಾಕಿ, m ವ್ಯಾಲ್ಯೂ ಹಾಕಿ, e ವ್ಯಾಲ್ಯೂ ಹಾಕಿದ್ರೆ then you will get lambda equals to 12.27 angstrom. 12.27 angstrom divided by root of v. ಏನು ಬರುತ್ತೆ? 12.27 angstrom divided by root of v. It helps for calculation of wavelength of electron. Electron ಏನಾದರೂ accelerating potential ಕೊಟ್ಟಿದ್ರು, v ವ್ಯಾಲ್ಯೂ ಒಂದೇ ಕೊಟ್ಟಿದ್ರು, lambda ಕಂಡುಹಿಡಿದ್ರೆ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಇದನ್ನ ಯೂಸ್ ಮಾಡಿದ್ರೆ ನಡೀತದ. ಇವರು ಕೇಳಿದ accelerating potential ಅಂದ್ರೆ ಇದೇ ಫಾರ್ಮುಲಾ. ಬಟ್ ನೀವು ಎಕ್ಸಾಮ್ ನಲ್ಲಿ 100 ವೋಲ್ಟ್ ಅಂತ ಕೊಟ್ಬಿಡ್ತಾನೆ. an electron has 100 volt potential. what is its de Broglie wavelength? ಇದು 100 ಆಗುತ್ತೆ. ಇಲ್ಲ 100 ಹಾಕೋವಿ, ಹಾಕಿ ಫರ್ದರ್ ಕ್ಯಾಲ್ಕುಲೇಷನ್ಸ್ ನ ಮಾಡಬೇಕು. See next question. Draw the diagram representing schematic arrangement of Geiger-Marsden experiment. Geiger-Marsden experiment. Geiger-Marsden experiment. Geiger-Marsden experiment. So ಇದು ಮೀನಿಂಗ್ ಏನು? ಇದೇನಿದು ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂತ. ಇದರ ಹೆಸರೇನಿದು? ರುದರ್ಫರ್ಡ್ಸ್. ಇದರ ಅನದರ್ ನೇಮ್ ಇಸ್ Rutherford's alpha scattering experiment. Alpha scattering experiment. Alpha scattering experiment. Alpha scattering experiment. So this alpha scattering experiment, first time ಮಾಡಬೇಕು ನಾವಿಲ್ಲಿ. This is the lead cavity. ಏನಿದೆ ಹೆಸರು? lead cavity. lead cavity. ಇಲ್ಲೇನಿರ್ತದ? This is a source of alpha radiations. ಇಲ್ಲೇನಿರ್ತೀವಿ ನಾವಿದು? This is a source of alpha radiation. Source of alpha radiation. So ಇದೇನು ಮಾಡುತ್ತೆ? It emits alpha rays. ಇವೇನಿವು? alpha rays. Alpha rays are maximum in number and they are traveling randomly in all the direction. So ಏನು ಯೂಸ್ ಮಾಡ್ತಾರೆ next? Here therefore there are two lead bricks, pair of lead bricks. Pair of lead bricks is used here. lead bricks. ಈ lead bricks ಏನು ಮಾಡ್ತಾ ಗೊತ್ತಾ ಈಗ? See they arranges all these pair of lead bricks, they arranges these alpha rays as a narrow beam. Alpha beam is alpha beam. So now all the alpha rays they start moving in a single line. In a group. So alpha beam. So these alpha beam are now they are made to fall on thin gold foil. See, this is thin gold foil. This is thin gold foil. Thin gold foil. ಹೆಸರೇನು? thin gold foil. So ಈಗ ಏನಾಗಬೇಕು? ಈಗ ಸ್ಕ್ಯಾಟರಿಂಗ್ ಆಗ್ತದೆ. ಇಲ್ಲಿಂದ ಈ ಆಲ್ಫಾ ಬೀಮ್ ಇಲ್ಲಿ ಬಂದು ಈ ಗೋಲ್ಡ್ ಫಾಯಿಲ್ ಅದಲ್ಲ, thin gold foil, ಇದರ ಆಟಮ್ ಜೊತೆ ಕೊಲಿಷನ್ ಏನಾಗ್ತದ? they get scattered in all the directions. Alpha radiations are scattered in all the directions. Alpha rays are scattered in
different directions. So these alpha scattered idendu scattered beam of scattered alpha radiations, scattered alpha rays ಹೌದಾ. ಇವುಗಳನ್ನು ಐಡೆಂಟಿಫೈ ಮಾಡಕ್ಕೆ ಏನು ಮಾಡ್ತಾರಾ, ದೇರ್ ಈಸ್ ಯೂಸ್ಡ್ ಎ ಸ್ಕ್ರೀನ್, ಒಂದು ಸ್ಕ್ರೀನ್ ಯೂಸ್ ಮಾಡ್ತಾರೆ. ಆ ಸ್ಕ್ರೀನ್ ಯಾವುದು, ZNS ಸ್ಕ್ರೀನ್. ಆ ಸ್ಕ್ರೀನ್ ಹೆಸರೇನು, ಜಿಂಕ್ ಸಲ್ಫೈಡ್ ಸ್ಕ್ರೀನ್ ಅನ್ನು ಯೂಸ್ ಮಾಡ್ತಾರೆ, ಜಿಂಕ್ ಸಲ್ಫೈಡ್ ಸ್ಕ್ರೀನ್. ಸೊ ಈ ರೇ ಈ ತರ ಕಾಣುತ್ತೆ, ಈ ಸಿಂಟಿಲೇಷನ್ಸ್ ಅಥವಾ ಲೈಟ್ ಫ್ಲಾಶಸ್, ಲೈಟ್ ಬಿಡೋ ತರ ಕಾಣುತ್ತದೆ ಇದ್ರ ಮೇಲೆ, ಈ ಸ್ಕ್ರೀನ್ ಮೇಲೆ. ಈ ಯಾವ ಡೈರೆಕ್ಷನ್ ಅಲ್ಲಿ ಸ್ಕ್ಯಾಟರ್ಡ್ ಆಗಿರ್ತದೆ ಆಲ್ಫಾ ರೇಡಿಯೇಷನ್ಸ್, ಸಿಂಟಿಲೇಷನ್ಸ್ ಅಥವಾ ಲೈಟ್ ಫ್ಲಾಶಸ್ ತರ ಕಾಣ್ತವೆ. ಏನಂತ ಗೊತ್ತಾ ಇವು, ಲೈಟ್ ಫ್ಲಾಶಸ್, ಲೈಟ್ ಫ್ಲಾಶಸ್, ಲೈಟ್ ಫ್ಲಾಶಸ್. ಸೊ ಇಲ್ಲಿ ಏನ್ ಮಾಡ್ತಾರ, ಟು ಅಬ್ಸರ್ವ್ all the scattered alpha radiations, detector ನ ಯೂಸ್ ಮಾಡ್ತಾರೆ, ಮೂವೇಬಲ್ ಡಿಟೆಕ್ಟರ್. ಇದು ಡಿಟೆಕ್ಟರ್ ನ ಯೂಸ್ ಮಾಡಿ ಇದನ್ನೆಲ್ಲ ಅಬ್ಸರ್ವೇಷನ್ ಮಾಡ್ತಾರೆ, ರೈಟ್. ಇಲ್ಲಿ ಏನು ಮಾಡೋಣ, ಇಲ್ಲಿ ಇದು ಬ್ಯಾಕ್ವರ್ಡ್ ಸ್ಕ್ಯಾಟರಿಂಗ್ ಆಫ್, ಇದೇನು ಬರಬೇಕು, ಇದು ಬ್ಯಾಕ್ವರ್ಡ್ ಸ್ಕ್ಯಾಟರಿಂಗ್ ಆಫ್ ಆಲ್ಫಾ ರೇ, ಬ್ಯಾಕ್ವರ್ಡ್ ಸ್ಕ್ಯಾಟರಿಂಗ್ ಆಫ್ ಆಲ್ಫಾ ರೇಸ್, ಬ್ಯಾಕ್ವರ್ಡ್ ಸ್ಕ್ಯಾಟರಿಂಗ್ ಆಫ್ ಆಲ್ಫಾ ರೇಸ್. ಇಲ್ಲಿ ನೋಡಿ ZS ಸ್ಮಾಲ್ ಆಂಗಲ್ ಸ್ಕ್ಯಾಟರಿಂಗ್ ಆಫ್ ಸಮ್, ಈಗ ಸ್ಟ್ರೈಟ್ ಬರ್ತಾವಲ್ಲ ಇವೇ ನೀವು ಸ್ಮಾಲ್ ಆಂಗಲ್ ಸ್ಕ್ಯಾಟರಿಂಗ್ ಅಂತ ಹಿಂಗ್ ಬರೋದು, ಸ್ಮಾಲ್ ಆಂಗಲ್ ಸ್ಕ್ಯಾಟರಿಂಗ್. So this is the diagram of Geiger-Marsden experiment ಅಥವಾ Rutherford's alpha scattering experiment. See here, image formation of compound microscope. So there are two convex lenses in the compound microscope. First one is objective lens, second one is eye lens. First one is smaller sized convex lens, second one is bigger sized convex lens. So AB is the object. So you send two rays from the object. First ray, it passes through the optic center of the convex lens. It passes straightly without any deviation. ನೇರವಾಗಿ ಹೋಗುತ್ತೆ. ಸೆಕೆಂಡ್ ರೇ ಈ ತರ ಹೋಗುತ್ತೆ, ಇಲ್ಲಿ ಪ್ಯಾರಲಲ್ ಆಗಿ ಹೋಗಿದೆ, ಪ್ರಿನ್ಸಿಪಲ್ ಆಕ್ಸಿಸ್ ಪ್ಯಾರಲಲ್ ಆಗಿ ಹೋಗಿದ್ದು ರಿಫ್ರಾಕ್ಷನ್ ಆಗುತ್ತಾ, ರಿಫ್ರಾಕ್ಷನ್ ಆದ ನಂತರ ಈ ಫಸ್ಟ್ ರೇ ನ ಇಲ್ಲಿ ಮೀಟ್ ಆಗುತ್ತಾ. ಸೊ ಹಿಯರ್ ಇಸ್ ದ ಫಸ್ಟ್ ಇಮೇಜ್, ದಿಸ್ ಇಸ್ ದ ಫಸ್ಟ್ ಇಮೇಜ್, A dash B dash. ಈ ಆಬ್ಜೆಕ್ಟ್ ದು ಉಲ್ಟಾ ಬಂದಿರ್ತದೆ ಇಮೇಜ್, ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್, ರಿಯಲ್ ಅಂಡ್ ಇನ್ವರ್ಟೆಡ್, ಅದಕ್ಕೆ ಆರೋ ಮಾರ್ಕ್ ಉಲ್ಟಾ ಆಗಬೇಕು, ಇಲ್ಲಿ ಆರೋ ಮಾರ್ಕ್ ಈ ಕಡೆ ಇರ್ತದೆ, this is the arrow mark. So here this is the arrow mark, real and inverted image. So ಈ ಎರಡು ಏನಾಗ್ತವ, they are incident on second convex lens, that is second eye lens. ಇಲ್ಲಿ ಇನ್ಸಿಡೆಂಟ್ ಆಗಿ ರಿಫ್ರಾಕ್ಷನ್, ಎರಡು ರಿಫ್ರಾಕ್ಷನ್ ಅಂತ ತೋರಿಸ್ತಾವ, ರಿಫ್ರಾಕ್ಷನ್ ಆಗಿ ಈ ಕಡೆ ಹೋಗ್ತಾವ, ರಿಫ್ರಾಕ್ಟೆಡ್ ರೇಸ್. Here is the observer. So for the observer, image appears to be at this point. ಇಲ್ಲಿ ಬರುತ್ತೆ image, final image. This is the final image of compound microscope. So observer ಗೆ ಒಂದೇ ಇಮೇಜ್ ಕಾಣಿಸ್ತಾ ಇರ್ತದೆ, ಫೈನಲ್ ಇಮೇಜ್ ಮಾತ್ರ ಕಾಣಿಸ್ತಾ ಇರ್ತದೆ. ಸೊ ರೈಟ್, ಈ ಎನ್ಲಾರ್ಜ್ಡ್ ಈ ಆಬ್ಜೆಕ್ಟ್ ಎಷ್ಟು ಸಣ್ಣದಿದೆ ಅದರದ್ದು ಅಬೌಟ್ 5 ಟೈಮ್ಸ್ ಗ್ರೇಟರ್ ಇಮೇಜ್ ನ ನಾವು ಕಾಂಪೌಂಡ್ ಮೈಕ್ರೋಸ್ಕೋಪ್ ನಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ವಿ ಯೂಸ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂಡ್ ಸಿಂಪಲ್ ಮೈಕ್ರೋಸ್ಕೋಪ್ ಫಾರ್ ಸೀಯಿಂಗ್ ದ enlarged or very big images of very small objects. So this is a compound microscope diagram.